ಗೋಂದಾವಲೆ ಏನು ಸಾಲಿನ ಕಲ್ತಿಲ್ಲ ಅಂತ. ಮಹಾರಾಜರು ಬೇರೆ ರೀ, ನಮ್ದು ಬೇರೆ ಅಂತ ಅನ್ಸ್ಕೊ. ಆದ್ರೆ ನಮ್ಮ ಪ್ರಾರಬ್ಧಾನುಸಾರವಾಗಿ ನಮ್ಮ ಪ್ರಪಂಚ ನಡೀತದೆ. ಆದ್ರೆ ಯಾವ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಜೀವನವನ್ನು ನಡೆಸ್ತೀವೋ ಅದರ ಮೇಲೆ ಅವಲಂಬಿಸಿಕೊಂಡು. ಅದೇ ರೀತಿಯಾಗಿ ಶಿಕ್ಷಣ ಬಹಳ ಫೇಲ್ ಆದವ್ರಿಗೂ ಹೇಳಿದೆ, ಇಷ್ಟರಿಂದನೇ ಏನು ಭವಿಷ್ಯ ಏನದ ಅಂದ್ರೆ ಸಂಪೂರ್ಣವಾಗಿ ಭವಿಷ್ಯ ಎಲ್ಲ ಕೆಟ್ಟ ಹೋಗ್ತದ ಅಥವಾ ನಷ್ಟ ಆಗ್ತದ ಅಂತಿಲ್ಲ. ಜೀವನ ಅನ್ನೋದು ಬಹಳ ಬೇರೆನೇ ಇದೆ. ನಾನು ಮೊನ್ನೆ ಒಂದ್ಸಲ ಹೇಳಿದೆ, ದೊಡ್ಡ ದೊಡ್ಡ ಡಿಗ್ರಿ ಪಡ್ಕೊಂಡು ಸಾಕಷ್ಟು ಸಂಪಾದನೆ ಮಾಡಿಕೊಂಡು ಪ್ರಪಂಚ ಮಾಡಿಕೊಂಡಿರ್ತಕ್ಕಂಥವ್ರು ಎಷ್ಟು ಸುಖವಾಗಿರ್ತಾರೋ ಅದಕ್ಕಿಂತಲೂ ಹೆಚ್ಚು ಸಣ್ಣ ಸಣ್ಣ ಹಳ್ಳಿ ಒಳಗೆ ದಿನ ಕೂಲಿ ಮಾಡಿಕೊಂಡು ಇದ್ದದ್ದು ತಿಂದ್ಕೊಂಡಿರ್ತಕ್ಕಂಥವ್ರು ಅದಕ್ಕಿಂತಲೂ ಹೆಚ್ಚು ಸುಖಿ ಇರ್ತಾರೆ. ಸುಖ ಅನ್ನೋದು ಹೊರಗಿನ ಪರಿಸ್ಥಿತಿಯನ್ನು ಅವಲಂಬಿಸ್ಕೊಂಡು ಇಲ್ಲೇ ಇಲ್ಲ. ಸುಖ ಅನ್ನೋದು ಹೆಂಗಿರ್ತದೆ ಅನ್ನೋದಂದ್ರೆ ಸತ್ಪುರುಷನ್ನೇ ನೋಡಬೇಕು. ಆತ್ಮನ್ನೇವಾತ್ಮನ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ತನ್ನೊಳಗೆ ತಾನು ಆನಂದದಲ್ಲಿರ್ತಕ್ಕಂಥದ್ದೇ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಪರಂಪರೆಯ ಒಂದು ಆದರ್ಶ. ನಾವು ಸುಖಕ್ಕಾಗಿ ಧಡಪಡಿಸೋದು ಇದು ನಮ್ಮ ಪದ್ಧತಿ ಅಲ್ಲ. ಸುಖ ಪಾಹಿजे असे तर सुखाचे शोध थांबवा. ನಿಮ್ಗೆ ಸುಖ ಬೇಕಾಗಿದ್ರೆ ಅದನ್ನ ಜಗತ್ತಿನೊಳಗೆ ಹುಡುಕೋತ ಹೋಗ್ಬೇಡ್ರಿ. ಮಹಾರಾಜರು ಹೇಳಿದರು, ಮಂದಿ ಪ್ರವಚನ ಒಂದ್ ಕಡೆ ಹೇಳಿದ್ರು ನೋಡಿ, ಸನ್ಯಾಸಿ ಆದವನಿಗೆ ಒಂದು ದಿವಸದ ಪೂರ್ತೈಕಿದ್ರೆ ನಾಳಿಂದ ಕಾಳಜಿ ಮಾಡಬೇಕು. ಸತ್ಪುರುಷರ ಶಬ್ದ ಸುಮ್ಮನೆ ಹಂಗ ಹೇಳಿರುದಿಲ್ರಿ. ನಾವು ಅದನ್ನು ತಿಳ್ಕೊಳ್ಳಂಗಿಲ್ಲ, ನಮ್ಮ ಜೀವನದಲ್ಲಿ ತಂದುಕೊಂಡು ನೋಡಂಗಿಲ್ಲ. ಗೃಹಸ್ಥ ಪ್ರಾಪಂಚಿಕರಿಗೂ ಸಹಿತ ಮೂರು ದಿವಸಕ್ಕೆ ಸಾಕಾಗುವಷ್ಟಿದ್ರೆ 4ನೇ ದಿವಸದ ಬಗ್ಗೆ ಕಾಳಜಿ ಮಾಡುವ ಪ್ರಶ್ನೆ ಇಲ್ಲ. ನಮ್ದು ಆ ಭೂಮಿಕಾನೇ ಇಲ್ಲ. ಮಹಾರಾಜರ ಪ್ರತ್ಯಕ್ಷವಾಗಿದ್ದಾಗ, ದೇಹದಿಂದ ಇದ್ದಾಗ ಪ್ರತಿ ದಿವಸ ಬೆಳಿಗ್ಗೆ ನೋಡಿದ್ರೆ ಖಾರ ಪುಡಿ, ಉಪ್ಪು ಇಂಥ ಒಂದು 4 ವಸ್ತು ಬಿಟ್ಟರೆ ಏನೇನೂ ಇರ್ತಿದ್ದೆ. ಮತ್ತು ಅವ ಸಾಮಾನು ತರೋದು, ಅಡುಗೆ ಮಾಡೋದು, ಮಧ್ಯಾಹ್ನದಷ್ಟೊತ್ತಿಗೆ 400, 500, 600 ಜನರು ಊಟ ಮಾಡೋದು. ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ನಾವು ಊಟಕ್ಕೆ ಕೂತಿರ್ತಾರೆ. ನಾನು ಸಾಕಷ್ಟು ಕಡೆ ನೋಡಿದ್ದೀನಿ, ಗಂಡ ಹೆಂಡತಿ ಮಕ್ಕಳು ಊಟಕ್ಕೆ ಕೂತಿರ್ತಾರೆ. ಅಷ್ಟೊತ್ತಿಗೆ ಅಕಸ್ಮಾತ್ 1-2-3 ಮಂದಿ ಕೈ ಚೀಲ ಹಿಡ್ಕೊಂಡು ಬಂದರು ಅಂದ್ರೆ ಗಂಡನ ಮಾರಿ ಹೆಂಡತಿ ಮಾರಿ ಗಂಡ ಇಷ್ಟು ಕೆಟ್ಟ ಸಿಟ್ಲೆ ನೋಡ್ತಾರೆ. ಹಿಂಗೆ ನಮ್ಮ ಪರಿಸ್ಥಿತಿ. ನಾವು ಮುಂಬೈದಾಗ ಒಬ್ಬರ ಮನೆಗೆ ಹೋಗಿದ್ವಿ. ಮನೆಗೆ ಇರ್ಲಿಕ್ಕೆ ಹೋಗಿದ್ದಿಲ್ಲ, ಬರೀ ಫೋನ್ ನಂಬರ್ ಬೇಕಾಗಿತ್ತು, ಕೇಳಲಿಕ್ಕೆ ಹೋಗಿದ್ದೆ. ಅವರು ಪಾಪ ಕೈ ಚೀಲ ಹಿಡ್ಕೊಂಡು ಊರಿಗೆ ಹೊಂಟಿದ್ರು. ನಾನು ಬರೀ ಫೋನ್ ನಂಬರ್ ಕೇಳಲಿಕ್ಕೆ ಹೋಗಿದ್ದೆ. ಕಾನೂನುಗಳಿಗೆ ಹೊಂಟಿದ್ರು ಹೆಣ್ಮಕ್ಳು, ಮನೆಯವರೆಲ್ಲ. ನಾವು ಹೋದ ಕೂಡಲೇ ಅವ್ರ ಹೆಣ್ಮಕ್ಳು ಅಂದ್ರೆ ಕೇಳಿಸ್ ನಾವು, ಅದೇ ಇಚ್ಛಾತ ಭಾಗ್ತಾ ಕಾವಲ್ಲ ಅನ್ನೋದು, ಇನ್ನು ಅನ್ನಕ್ಕೆ ಇಡಬೇಕಾಗಿ ಬರ್ತದ ಅಂತ ನಾ ಹೇಳಿಬಿಟ್ರೆ ಆಗಿಂದಾಗ, ಇಲ್ರಿ ನಾನು ಪ್ರಸಾದಕ್ಕೆ ಬಂದಿಲ್ಲ, ಒಬ್ಬರು ಫೋನ್ ನಮ್ಗೆ ಖರೆ ಅನ್ನೋ ಫೋನ್ ನಂಬರ್ ಬೇಕಾಗಿದೆ, ಫೋನ್ ನಂಬರ್ ತೊಗೊಂಡು ಹೋಗ್ತೀನಿ. ಸಮಾಧಾನ ಆಗ್ತದೆ. ಇದು ಜೀವನದ ಲಕ್ಷಣ ಅಲ್ರಿ. ನಾನು ಯಾರೋ ಒಬ್ರು ಹೇಳಿಕ್ ಹತ್ತಿದ್ರು ಅವ್ರ ತಂದೆಯವ್ರ ಬಗ್ಗೆ. 2 ಉದಾಹರಣೆ ಹೇಳ್ತೀನಿ. ಅವ್ರ ತಂದೆಯವರು ವೈಶ್ಯದೇವ ಬ್ರಹ್ಮಯಜ್ಞ ವೈಶ್ಯದೇವ ಆದ ಕೂಡಲೇ ರಸ್ತೆದಾಗ ನಿಂತ್ಕೊಂಡು ಕನಿಷ್ಠ ಒಂದು 15 ನಿಮಿಷ 20 ನಿಮಿಷ ಅರ್ಧ ತಾಸು ಯಾರಾದರೂ ಬರೋದನ್ನು ಪ್ರತೀಕ್ಷಾ ಮಾಡ್ತಿದ್ರು. ಯಾರಾದರೂ ಬಂದ್ರೆ ಅವ್ರನ್ನ ಒಳಗೆ ಕರ್ಕೊಂಡು ಹೋಗಿ ಅವರಿಗೆ
ಊಟಕ್ಕೆ ಹಾಕೋದು. ನಾವು ನಿನ್ನೆ ವಿಟಾಕ್ ಹೋಗಿದ್ವಿ, ಅಲ್ಲಿ ಯಾರ ಮನೆಗೆ ಹೋಗಿದ್ವಿ, ಅವ್ರ ತಂದೆಯವರು, ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಬಹಳ ಸಾತ್ವಿಕ ಇದ್ದರು. ನಾನೊಂದ್ಸಲ ನಮ್ಮ ತಾಯಿನ ಕರ್ಕೊಂಡು ಗೋಂದಾವಲಿಗೆ ಹೊಂಟಿದ್ದೆ, ಬಹಳ ವರ್ಷದ ಹಿಂದೆ. ನಾನು ಗೋಂದಾವಲಿಯಲ್ಲೇ ಇದ್ದೆ. ಅವಾಗ ಬೆಳಗಾವಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ತಾಯಿ ಇದ್ರು. ಗೋಂದಾವಲಿಗೆ ಬಾ ಹೋಗೋಣ ಅಂತಂದೆ. ಹ್ಞೂ ಅಂದೆ. ನಾವಿಬ್ಬರು ಕೂಡಿ ವಿಟಾ ತನಕ ಬಂದ್ವಿ. ಮುಂದಿನ ಬಸ್ ಬಂದುಬಿಟ್ಟಿತ್ತು. ವಿಟಾ ದಹಿವಡಿ ಬಸ್ಸು 9 ಗಂಟೆ ಆಗಿತ್ತು, ಬಂದುಬಿಟ್ಟಿತ್ತು. ಕೂತಿದ್ವಿ ಅಲ್ಲೇ ಬೆಂಚ್ ಮೇಲೆ. ನಮ್ಮ ಅಕ್ಕವ್ಗೆ ಹೇಳಿದ್, ನಮ್ಮವ್ಗೆ ಹೇಳಿದೆ, 2 ಬಾಳೆಹಣ್ಣು ತಂದು ಕೊಡ್ತೀನಿ, ತಿಂದು ಅಡ್ಡಾಗು, ನಾ ಇಲ್ಲೇ ಕೂತಿರ್ತೀವಿ. ಆಕೆ 2 ಬಾಳೆಹಣ್ಣು ತಂದು ಕೊಟ್ಟೆ. ಆಕೇನು ತಿನ್ನಲಿಲ್ಲ, ಹಂಗೆ ಇಟ್ಕೊಂಡು ಅಡ್ಡಾಗಿತ್ತು. ಅಷ್ಟೊತ್ತಿಗೆ ಒಬ್ಬರು ಮುದುಕರು ಬಂದು ನಮ್ಮನ್ನು ಕೇಳಿದರು. ರಾತ್ರಿ ಸಾಕಷ್ಟು ಬರ್ತಿತ್ತು ಅವ್ರು ನಮಗೆ. ನಮ್ಗೆ ಕೇಳಿದರು, ಎಲ್ಲಿಂದ ಬಂದ್ರಿ? ಬೆಳಗಾವಿ. ಎಲ್ಲಿ ಹೊಂಟಿರಿ? ಗೋಂದಾವಲಿ ಹೊಂಟಿ. ಮನೆಗೆ ಬರ್ರಿ. ಬಸ್ ತಪ್ಪೇನು? ಹೌದು, ಮನೆಗೆ ಬರ್ರಿ. ಒಂದೊಂದು ವ್ಯಕ್ತಿಯ ಜೀವನದಲ್ಲಿ ಯಾವುದಾದ್ರೂ ಒಂದು ಭಾವದಿಂದ ಸಂಸ್ಕೃತಿ ವ್ಯಕ್ತ ಆಗ್ತದೆ. ಅಂಥದ್ದು ಏನಾದರೂ ಬೇಕಲ್ಲ ನಮ್ಮ ಜೀವನದಲ್ಲಿ. ಅದಕ್ಕಾಗಿ ಶ್ರೀಮಂತಿಗೆ ಬೇಕಂತಿಲ್ಲ, ಶಿಕ್ಷಣ ಬೇಕಂತಿಲ್ಲ, ಅಧಿಕಾರ ಬೇಕಂತಿಲ್ಲ, ಆರೋಗ್ಯ ಬೇಕಂತೂ ಇಲ್ಲ. ಪರಿಸ್ಥಿತಿ ಯಾವ ಅಂದೂ ಬೇಕಾಗಿದೆ. ಕೇವಲ ಮನಸ್ಥಿತಿ ಬೇಕು. ಇಲ್ಲರಿ ಬೇಡ, ನಾವು ಇಲ್ಲೇ ಕೂತ್ಕೊಂಡು ಮುಂಜಾನೆ 6-7 ಗಂಟೆಗೆ ಮೊದಲೇ ಬಸ್ ಹೋಗಿ, ಇಲ್ಲ ಬೇಡ ಬರ್ತೀವಿ. ಮನೆಗೆ ಕರ್ಕೊಂಡು ಹೋದ್ರು. ಮನೆಯೊಳಗೆ ಊಟ ಹಾಕಿ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು. ಅಲ್ಲೇ ಮಲ್ಕೊಂಡ್ವಿ. ಅವ್ರ ಹೆಂಡತಿ ಟೀಚರ್ ಇದ್ದರು. ಅವ್ರ ಮಕ್ಕಳು ಮದನ್ ಅಂತ ಅವರೊಬ್ಬರಿಲ್ಲಿದ್ದಾರೆ. ಇನ್ನೊಬ್ಬರು ನಿನ್ನೆ ಬಂಡೋಪಂತ್ ಅಂತ ಅವ್ರ ಮನೆಗೆ ಹೋಗಿದ್ವಿ. ಬಂಡೋಪಂತ್ ಸಣ್ಣ ಒಂದು ಕಾಲೇಜ್ನಾಗಿದ್ದಾಗಿಂದ ನಮ್ಮ ಕೋಲಿಗೆ ಬರ್ತಿದ್ವಿ. ಆಮೇಲೆ ಅವ್ರ ಮನ್ಯಾಗ ಮಲ್ಕೊಂಡು ಕೂಡಲೇ ಮುಂಜಾನೆ ಎದ್ವಿ. 5-6 ಗಂಟೆಗೆ ಎದ್ವಿ. ಕೈಕಾಲು ಮುಖ ತೊಳ್ಕೊಂಡ್ವಿ, ಚಹಾ ಕುಡಿದ್ವಿ. ಇಲ್ಲ ಸ್ನಾನ ಮಾಡಿ ಉಪಹಾರ ಮಾಡಿ ಹೋಗಲಿ ಅಂದ್ರೆ ಬ್ಯಾಡ್ರಿ ಹೋಗಿ ಕೇಳಲಿಲ್ಲ ಅವರು. ಮತ್ತು ಸ್ನಾನ ಮಾಡಿದ್ವಿ, ಉಪಹಾರ ಮಾಡಿದ್ವಿ. ಅವರು ಮತ್ತು 9ಕ್ಕೆ ಒಂದು ಬಸ್ ಇತ್ತು. ಆ ಬಸ್ಸಿಗೆ ಇಟ್ಲಾಗ ಬಂದ್ವಿ. ಅವ್ರು ಯಾರು ಏನು ನನಗೆ ಅವಾಗ ಅಷ್ಟು ಪರಿಚಯ ಇದ್ದಿದ್ದಿಲ್ಲ. ಅಲ್ಲಿವರೆಗೂ ನಾ ಬಂಡೋಪಂತರ ಮನೆಗೆ ಹೋಗಿದ್ದೆ ಇಲ್ಲ. ಅವನದೊಬ್ಬರದ ಪರಿಚಯ ಇತ್ತು. ಆಮೇಲೆ ಒಂದು ದಿವಸ ಹಿಂಗೆ ಅವ್ರ ಮನ್ಯಾಗ ಕೂತಾಗ ಅವ್ರು ಹೇಳಿದ್ರು, ನಮ್ಮ ತಂದೆಯವರು 35 ವರ್ಷ ಒಂದು ದಿವಸ ವಿಟಾದಾಗಿದ್ದಾಗ ತಪ್ಪಿಸಲ್ದೇ ಬಸ್ ಸ್ಟ್ಯಾಂಡಿಗೆ ಹೋಗಿ 9 ಬಸ್ ತಪ್ಪಿದವನು ಮನೆಗೆ ಕರ್ಕೊಂಡು ಬಂದು ಅವ್ರು ಊಟಕ್ಕೆ ಹಾಕಿ ಅವ್ರು ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿ ಮುಂಜಾನೆ ಎದ್ದವ್ರು ಸ್ನಾನ ಮಾಡಿಸಿ ಉಪಹಾರ ಮಾಡಿಸಿ ಗೋಂದಾವಲಿಗೆ ಕಳಿಸ್ತಾರೆ. ಇದಕ್ಕೆ ಜೀವನ ಅಂತಾರೆ. ನಾವು ಬಡ್ಕೊಂಡು ಆಯುಷ್ಯ ಎಲ್ಲ ಖರ್ಚು ಮಾಡಿಕೊಳ್ಳೋದು ಎದಕ್ಕಾಗಿ? ಇಲ್ಲಿ ನೋಡ್ರಿ, ಇವತ್ತು ಆ ಲಂಗೋಟಿ ಹಾಕೊಂಡು ಕೂತಿರೋ ಮುದುಕನ ಸಾಮ್ರಾಜ್ಯ ನೋಡ್ರಿ. ಇದನ್ನು ನಾವು ಕಲ್ಪನಾರೆ ಮಾಡ್ಲಿಕ್ಕೆ ಶಕ್ಯದೆ. ಇದ್ರ ಹಿಂದೆ ಏನದ ಅಂದ್ರೆ, ಸಂಪೂರ್ಣ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಯಾವ ಪರಮಾತ್ಮ ಸತ್ತೆಯಿಂದ ಈ ಪ್ರಪಂಚ ನಡೀತಾ ಇದೆಯೋ ಆ ಸತ್ತ ಅವರಲ್ಲಿ ಸಾಕಾರವಾಗಿ ಕೆಲಸ ಮಾಡ್ತಾ ಇರೋದರಿಂದ ಇಲ್ಲಿ ಏನಿಲ್ಲ ಅಂದ್ರೆ ನಾನು ನೀನು ಅನ್ನೋ ಭೇದ ಇಲ್ಲ. ಇಲ್ಲಿ ಕೇವಲ ಒಂದೇ ಒಂದು ಏನದ, ಬಿಲ್ಡಿಂಗ್ ಬಿಡ್ ನೀವು. ಇಲ್ಲಿ ಕೇವಲ ಒಂದೇ ಒಂದು ಏನದ ಅಂದ್ರೆ ಪ್ರೇಮದ, ಇಲ್ಲಿ ಆತ್ಮೀಯತಾ ಅದ, ಭಗವಂತನ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದ. ಇಲ್ಲಿ ನಾವು ನಮ್ಮ ಕರ್ತೃತ್ವದಿಂದ ಮಾಡಿವೇನೋ ಆದೀತೇನು. ಬೇಕಾದಷ್ಟು ದೊಡ್ಡ ಅಧಿಕಾರಿಯಾಗಿರುವಲ್ವ, ಬೇಕಾದಷ್ಟು ದೊಡ್ಡ ಏನೇನಾದರೂ ಆಗಿರುವಲ್ವ ಜಗತ್ತಿನೊಳಗೆ. ದೇಹ ಬುದ್ಧಿಯ ಒಂದು ಅವನು ಹೇಳಿದ್ನ ಇವತ್ತು. ಈಗ ಅಲ್ಲೊಂದಿಷ್ಟು ಹುಡುಗರು ಇಲ್ಲಿ ದಹಿವಳಿ ಒಬ್ಬರು ಡಾಕ್ಟರ್ ಇದ್ದಾರೆ ಮೇಡಮ್, ಈಗ ಹೋದ್ರು. ಅವರೊಂದಿಷ್ಟು ಹುಡುಗರನ್ನ ಕರ್ಕೊಂಬಂದು ಅಲ್ಲೇ ಮಹಾರಾಜರ ಗುಂಡಿಗೆ ಮುಂದೆ ಇವ್ರು MSc ಆಗ್ಯಾರ್ರಿ, ಸ್ವಲ್ಪ ಏನಾದ್ರು ಹೇಳ್ರಿ.
ನಾ ಹೇಳಿದೆ ಚಲೋ ಆಯಿತು. MSc ಜೊತೆಗೆ ಒಂದು ಸ್ವಲ್ಪ ನಿಮ್ಗೆ ಲಕ್ಷ್ಯ ಇರಬೇಕು ಎದ್ರ ಕಡೆಗೆ ಅಂದ್ರೆ ಮಾಸ್ಟರ್ ಆಫ್ ಸೆಲ್ಫ್ ಕಾನ್ಷಿಯಸ್ನೆಸ್ ಕಡೆಗೆ ಅಂತ. ಅದನ್ನು ಬಿಟ್ಟು ಬರೀ MSc ಏನು ಅರ್ಥ ಇಲ್ಲ ಅಂತ. ಅದರ ಜೊತೆಗೆ ನಾವು ಏನಾದರೂ ಹೊರಗಿನಿಂದ ನೀವು ಈ ಪ್ರಪಂಚದಲ್ಲಿ ಹೊರಗೆ ಹಣಿಕೆ ಹಾಕಿ ಏನೂ ಸಾಧಿಸಲಿಕ್ಕೆ ನಮ್ಮ ವಾರ್ಧಕ್ಯದ ಆದರ್ಶ ಏನು ಅಂದ್ರೆ ಬಹುಸಾಹೇಬರು 92 ವರ್ಷ ಆಗಿದ್ದು, ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ. ಈ ಪ್ರತಿಯೊಂದಕ್ಕೂ ಮನೆಯಾಗಿನ ಜನರು ಬೇಕಾಗ್ತಿತ್ತು. ಹೀಗಾಗಿ ಅವರು ಒಂದು ದಿವಸ ಮಹಾರಾಜಿಗೆ ಮಹಾರಾಜ್ ಕರ್ಕೊಂಡು ಹೋಗಿ ಮಹಾರಾಜನ ಕಾಯಿ ಬಹುಸಾಹೇಬ್ ಕಂಟಾಳ ಜಾಸ್ತಿ ಬಂತೀವಿ. ನಾ ಇದನ್ನು ಭಾಳ ಸಲ ಹೇಳ್ತಿರ್ತೀನಿ. ಯಾಕೆ ಹೇಳ್ತಿರ್ತೀನಿ ಅಂದ್ರೆ ನನಗೂ ಅದ್ರ ಮನನ ಆಗಲಿ ಅಂತ. ನಾವು ಇದನ್ನು ನೆನಪಿಟ್ಕೋಬೇಕು. ಅವಾಗ ಅವ್ರು ಹೇಳಿದ್ರು, ಇಲ್ಲ ನನಗೇನು ಬೇಜಾರಿಲ್ಲ, ಸುಮ್ಮನೆ ಇವ್ರಿಗೆಲ್ಲರಿಗೂ ಎಷ್ಟು ಅಡಚಣೆ ಆಗ್ತದೆ. ಬಹುಸಾಹೇಬರು ಮನೆಯಾಗಿನವರಿಗೆ ತಮ್ಮಿಂದ ಅಡಚಣೆ ಆಗಬಾರ್ದು ಅನ್ನೋ ವಿಷಯದಲ್ಲಿ ಎಷ್ಟು ದಕ್ಷತೆ ವಹಿಸ್ತಿದ್ರು ಅಂದರೆ, ಕಾಳಜಿ ವಹಿಸ್ತಿದ್ರು ಅಂದರೆ, ಅಥವಾ ಹಾಗೆ ನಡ್ಕೋತಿದ್ರು ಅಂದರೆ, ಒಂದು ದಿವಸ ಬೆಳಗ್ಗೆ 7:30 ಆಗಿತ್ತು. ಬಹುಸಾಹೇಬರು ಶೌಚಕ್ಕೆ ಹೋಗಿ ಹೊರಗೆ ನಿಂತಿದ್ದರು. ಆ ಬೆಲ್ಸರೆ ಅವರು ಕಾಲೇಜ್ಗೆ ಹೊಂಟಿದ್ರು. ಹೇಳಿದ್ರು, ಬಹುಸಾಹೇಬ್ ನೀವು ಇಲ್ಲಾಕೆ ನಿಂತಿದ್ದೀರಿ? ಎಲ್ಲ ಶೌಚಕ್ಕೆ ಹೋಗಿ ಬಂದೀನಿ, ನೀರು ತಂದು ಕೊಡೋರಿದ್ದಾರೆ. ಮತ್ತೆ ಎಷ್ಟೊತ್ತಾಗಿತ್ತು ಅಷ್ಟೊತ್ತಿಗೆ ನಿಂತವರು. 15-20 ನಿಮಿಷ ಅರ್ಧ ತಾಸು ಆಗಿತ್ತು. ಅವಾಗ ಬೆಲ್ಸರವರು ಅಂದರು, ಯಾರನ್ನಾರು ಕರಿಬೇಕೇನು? ಬೇಡ, ಅವರೆಲ್ಲ ತಮ್ಮ ಕೆಲಸದಾಗಿತ್ತು. ನನಗರ ಏನು ಕೆಲಸ? ಏನು ಇಲ್ಲಿ ನಿಂತರೇನು ಒಳಗೆ ಕೂತರೇನು? ಅವ್ರಿಗೆ ಸೋಡಾದಾಗ ತಂದು ಕೊಡ್ತಾರೆ. ಆಮೇಲೆ ಬೆಲ್ಸರವರ ಒಳಗೆ ಹೋಗಿ ಒಂದು ತಂದು ನೀರು ತಂದು ಕೊಟ್ಟು ಕುಡ್ಲಿಕ್ಕೆ ಬೇಕಾದ ಹೋಗ್ತು. ನಾವಾಗಿದ್ರೆ ಏನು ಮಾಡಿಕತ್ತೀರಿ? ನಮ್ಮ ಪ್ರತಿಕ್ರಿಯೆ ಆದರ್ಶ. ನಾ ಇಲ್ಲಿ ಎಷ್ಟೊತ್ತಾತ್ ನಿಂತು ಒಬ್ಬರಿಗೆ ಲಕ್ಷಣ ಏನಿತ್ತು ಸರ್. ಅವಾಗ ಮಹಾರಾಜರು ಹೇಳಿದ್ರು, ಬಹುಸಾಹೇಬ್ ಇಂಥ ಪರಿಸ್ಥಿತಿಯೊಳಗೂ ನಾನು ನಿಮ್ಮನ್ನು ಯಾಕೆ ಇರ್ತೀನಿ ಅಂದರೆ, ಇಂಥ ಪರಿಸ್ಥಿತಿಯೊಳಗೂ ಸಮಾಧಾನದಿಂದ ಇಲ್ಲಿಗೆ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ಅಂತಿತ್ತು. ನಮಗೆ ಎಷ್ಟಾದರೂ ವಯಸ್ಸಾಗಿರೋದು ನಮ್ಮ ಧ್ಯೇಯ ಒಂದಾಗಬೇಕೇನು ಅಂದ್ರೆ ಸಮಾಧಾನ. ಇಂದಿನಿಂದ ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ನಾನು ನನ್ನ ಸಮಾಧಾನ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿಯಿಂದ ಭಂಗ ಆಗುವುದಿಲ್ಲ. ಅಖಂಡ ಸಮಾಧಾನ ಮಂಜೆ ಮೂರ್ತಿಮಂತ ಬ್ರಹ್ಮಜ್ಞ. ಸಮಾಧಾನ ಅಂದ್ರೆ ಭಗವಂತ ಅಂತ ಮಹಾರಾಜ ಹೇಳ್ತಾರೆ. ಅಂಥ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಇಲ್ಲಿ ಕೂತೀವಿ. ಅವರಿಗೆ ನಮ್ಮೆಲ್ಲರ ಕಡೆಗೂ ಲಕ್ಷ್ಯದ. ಅವ್ರ ಕಳಕಳಿಗೆ ಏನದ ಅಂದ್ರೆ ನಮ್ಮ ಪ್ರಪಂಚವನ್ನು ಭವ್ಯ ಮಾಡಬೇಕು, ನಮ್ಮ ಪ್ರಪಂಚವನ್ನು ವಿಶಾಲ ಮಾಡಬೇಕು, ನಮ್ಮ ಪ್ರಪಂಚವನ್ನು ಅತ್ಯಂತ ಸಮೃದ್ಧಗೊಳಿಸಬೇಕು. ಇದು ಸತ್ಪುರುಷರ ಉದ್ದೇಶ ಇಲ್ಲವೇ? ಭಗವಂತ ಮನಸ್ಸು ಮಾಡಿದ್ರೆ, ಅರ್ಥಾತ್ ಪಗಡಿ ಆಟದೊಳಗನೆ ಅವನು ಸುದರ್ಶನ ಚಕ್ರ ಬಿಟ್ಟು ಅಷ್ಟು ಕೌರವರನ್ನ ಅಲ್ಲೇ ಕೊಂದು ಹಾಕಿಬಿಡ್ಬೋದಾಗಿ. ಅವರಿಗೆ 12 ವರ್ಷ ವನವಾಸವನ್ನು ಅನುಭವಿಸ್ತಾ ಇದ್ರೂ ಸಹಿತ ಒಂದು ದಿವಸನೂ ಭಗವಂತ ಏನು ಮಾಡಲಿಲ್ಲ, ಈ ಪ್ರಸ್ತಾಪ ಮಾಡಲಿಲ್ಲ. ಏನು ಅನ್ನೋ ಪಾಪ ನಿಮಗೆ ಇಲ್ಲಿ ಎಷ್ಟು ತ್ರಾಸ ಆಗ್ತದೆ, ಈಗ ಹೋಗೋಣ ನಡ್ರಿ, ಈಗ ಅವ್ರ ಜೊತೆಗೆ ಯುದ್ಧ ಮಾಡಿ ಅವ್ರನ್ನೆಲ್ಲರನ್ನು ಮುಗಿಸಿ ನಿಮ್ಮನ್ನು ಪಟ್ಟಕ್ಕೆ ಕೂಡಿಸಿ ಬರ್ತೀನಿ. ಪ್ರಪಂಚದಲ್ಲಿ ಬರ್ತಕ್ಕಂಥ ಸುಖ ದುಃಖ ನೋವು ನಲಿವು ಆಪತ್ತು ವಿಪತ್ತು ಇವೆಲ್ಲ ಭಗವಂತನೇ ನಮಗೆ ಕೊಡ್ತಾ ಇರ್ತಾನೆ. ಯಾಕೆಂದ್ರೆ ಇದರೊಳಗಿಂದ ಅವನಿಗೆ ಏನು ಮಾಡಬೇಕಾಗಿದೆ ಅಂದ್ರೆ ಒಂದು ಜೀವನ ನಿರ್ಮಾಣ ಮಾಡಬೇಕು. ಇದರೊಳಗಿಂದ ಅವನು ನಮಗೆ ಸಾವಧಾನ ಮಾಡ್ತಾ ಇದ್ದಾನೆ. ಏನಂತ ಸಾವಧಾನ ಮಾಡ್ತಾ ಇದ್ದಾನಂದ್ರೆ ಪರಿಸ್ಥಿತಿ ಸ್ವಾಭಾವಿಕವಾಗಿ ಇರೋದೇ. ಆದರೆ ಇಂಥ ಪರಿಸ್ಥಿತಿ ಒಳಗೂ ಸಮಾಧಾನದಲ್ಲಿ ಇಲ್ಲಿ ಕಲಿಬೇಕು ಅನ್ನೋ ವಿಷಯದಲ್ಲಿ ಅವನು ಒಂದೊಂದು ಕಲಿಸ್ತಾನೆ. ಇಲ್ಕೋದ್ರೆ ಮಹಾರಾಜರ ವೈಭವ ನೋಡ್ರಿ.
ಅಕ್ಷರಶಃ ಅವರಿದ್ದಾಗಿನ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ನಾವು ರಾಮ ಮಂದಿರ ಸುತ್ತಮುತ್ತಲಿನ ಮನೆಗಳನ್ನು ನೋಡಿದ್ರೆ ಕಲ್ಪನಾ ಬರ್ತದೆ. ಅಲ್ಲಿ ಇನ್ನೂ ಬಹಳಷ್ಟು ಬದಲಾಗಿದೆ. ನಾನು 74ನೇ ಇಸ್ವಿಯಲ್ಲಿದ್ದಾಗಂತೂ ಆ ಓಣಿ ಹೆಂಗಿದ್ದು, ಅದು ನೀರು ಹೆಂಗೆ ಹರಿತಿತ್ತು, ನನಗೆ ಆಶ್ಚರ್ಯ ಆಗ್ತದ. ಏನು ಅಂದ್ರೆ ಅಷ್ಟಸಿದ್ಧಿ ನವನಿಧಿಗಳು ಯಾರ ಮನೆ ಬಾಗಲ್ದಾಗ ಕಸ ಹುಡುಕ್ತಿದ್ರು. ಅವ್ರ ಮನಸ್ಸು ಮಾಡಿದ್ರೆ ಅವ್ರು ಏನದನ್ನು ತಮ್ಮ ಇಡೀ ಗೋಂದಾವಲಿಯನ್ನು ಅತ್ಯಂತ ಕ್ಲೀನ್ ಸಿಟಿ ಅಂತಲ್ಲ ಹಂಗೆ ಮಾಡ್ಬೋದಾಗಿ. ಅದು ಅದೆಲ್ಲ ಅವ್ರಿಗೆ ಬೇಕಾಗಿರಲಿಲ್ಲ. ಇವತ್ತು ನಾವು ಬರೀ ಹೊರಗಿನಿಂದ ಸುಧಾರಿಸುತ್ತಾ ಹೊಂಟೀವಿ, ಹೊರಗಿನಿಂದ ನಾವು ಸಮೃದ್ಧ ಹಾಕೋತಾ ಹೊಂಟೀವಿ. ನಮಗೆ ನಮ್ಮ ಅಂತರಂಗದ ಕಡೆಗೆ ಲಕ್ಷ್ಯ ಇಲ್ಲ. ನಮ್ಮ ಚಿತ್ತ ಶುದ್ಧಿ ಆಗ್ಯದೋ ಇಲ್ಲೋ, ನಮ್ಮ ವಿಕಾರಗಳು ಶಾಂತ ಆಗ್ಯಾವೋ ಇಲ್ಲೋ, ಮನಸ್ಸು ಅಂತರ್ಮುಖ ಆಗ್ಯದೋ ಇಲ್ಲೋ. ಮಹಾರಾಜರ ಅಂಥದ್ರೊಳಗನ 400-500 ಮಂದಿಯನ್ನು ಕಟ್ಟಿಕೊಂಡು ಎಲ್ಲಿರ್ತಿದ್ರು, ಹೆಂಗಿರ್ತಿದ್ರು, ಅವು ಖೋಲೇನು, ಅವ್ರ ಪರಿಸ್ಥಿತಿ ಏನು. ಈ ಸಹಿತ ನಮಗೆ ಇಂಥ ಖೋಲಿ ಕೊಟ್ಟರು ನಮ್ಗೆ ಅಡಚಣೆ ಅನ್ನಿಸ್ತದೆ. ಇಲ್ಲೆಲ್ಲ ಆದರೆ ಖರೆ ಹಿಂಗೊಂದು ನಮ್ಗೆ ಅಡಚಣೆ ಅದ ಅಂತ. ಇದು ನಮ್ಮ ಅಪೂರ್ಣತೆಯ ಲಕ್ಷಣ. ಅಂಥದ್ರೊಳಗೆ ಮಹಾರಾಜರು ಅಷ್ಟು ಮಂದಿನ ಕಟ್ಟಿಕೊಂಡು ಹೆಂಗೆ ಪ್ರಪಂಚ ಮಾಡಿದರು, ಅವ್ರಿಗೆ ಅಡಿಗೆ ಹೆಂಗೆ ಮಾಡಿಸ್ತಿದ್ರು, ಊಟ ಹೆಂಗೆ ಮಾಡಿಸ್ತಿದ್ರು, ಇಟ್ಕೊಳ್ತಾರೆ. ಅವ್ರಿಗೊಂದು ಉದ್ದೇಶ, ಧ್ಯೇಯ ಇತ್ತು. ಏನು ಧ್ಯೇಯ ಇತ್ತು ಅಂದ್ರೆ ಮನುಷ್ಯ ಮಾತ್ರರಿಗೆ, ಖರೇ ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ, ಭಗವಂತನ ಬಗ್ಗೆ ಕಳಕಳಿ ಇರ್ತಕ್ಕಂಥವರಿಗೆ, ಭಕ್ತರಿಗೆ ಸಮಾಧಾನ ಆಗಬೇಕು ಅನ್ನೋದೇ ಉದ್ದೇಶ. ಆ ದೃಷ್ಟಿಯಿಂದ ಅವರು ತಮ್ಮ ಆಯುಷ್ಯ ಎಲ್ಲ ಖರ್ಚು ಮಾಡಿದರು, ಕಷ್ಟಪಟ್ಟರು, ನೋವು ನಲಿವು ಅನುಭವಿಸಿದರು. ನಾಳೆ ಬೆಳಿಗ್ಗೆ ತಾವು ದೇಹ ಬಿಡೋದು ಅನ್ನೋದು ಅವ್ರಿಗೆ ಗೊತ್ತಿದ್ದರೂ ಸಹಿತ ಭಗವಂತ ನಮಗೆ ಭವಿಷ್ಯ ಜ್ಞಾನ ಯಾಕೆ ಕೊಟ್ಟಿಲ್ಲ? ಭಗವಂತ ನಮಗೆ ಕೆಲವು ಶಕ್ತಿ ವಿಶೇಷ ಕೊಟ್ಟಾನೆ, ಕೆಲವು ಶಕ್ತಿ ವಿಶೇಷವಾದನ್ನು ಕೊಟ್ಟಿಲ್ಲ. ನೆನಪು ಮಾಡಿಕೊಳ್ಳೋ ಶಕ್ತಿ ಕೊಟ್ಟಾನೆ, ಸ್ಮರಣ ಶಕ್ತಿ ಕೊಟ್ಟಾನೆ. ಅರ್ಥಾತ್ ಏನು ಅಂದ್ರೆ ನೆನಪು ಮರೆತು ಹೋಗೋ ಶಕ್ತಿನೂ ಕೊಟ್ಟಾನೆ. ಆದರೆ ನಾವು ಎರಡೂ ದುರುಪಯೋಗ ಮಾಡ್ಕೊಳ್ಕತ್ತೀವಿ. ಯಾವುದನ್ನು ಮರಿಬೇಕು ಅದನ್ನು ಮರೆಯಂಗಿಲ್ಲ, ಯಾವುದನ್ನು ನೆನಪು ಮಾಡ್ಕೋಬೇಕು ಅದನ್ನ ನೆನಪು ಮಾಡ್ಕೋಬೇಕು. ಪ್ರಪಂಚವನ್ನು ಮರೀಲಿಕ್ಕೆ ಬರಬೇಕು ಅಂತ ಮರೆಯುವ ಶಕ್ತಿ ಕೊಟ್ಟಾನೆ, ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬರಬೇಕು ಅಂತ ಸ್ಮರಣ ಶಕ್ತಿ ಕೊಟ್ಟಾನೆ. ಆದ್ರೆ ಇನ್ನೊಂದು 2-3 ಶಕ್ತಿ ಕೊಡದೇ ಇದ್ದದ್ದು ಅವನು ನಮ್ಮ ಮೇಲೆ ಮಾಡಿರೋ ಬಹಳ ದೊಡ್ಡ ಕೃಪಾ. ಅದರ ಮೊದಲೇದು ಯಾವುದು ಅಂದ್ರೆ ಇನ್ನೊಬ್ಬರ ಮನುಷ್ಯನಾಗಿ ತಿಳಿದೇ ಇರೋ ಶಕ್ತಿ ಕೊಟ್ಟದ್ದು ಬಹಳ ದೊಡ್ಡದು. ಭವಿಷ್ಯ ಜ್ಞಾನ ಕೊಡದೇ ಇದ್ದದ್ದು ಬಹಳ ದೊಡ್ಡ ಕೃಪಾ ಅವನು. ಅದು ಸುಮ್ಮನೆ ನಾವು ಜಾತಕನೋ ಕುಂಡ್ಲಿನೋ ತಗೊಂಡು ಮಂದಿ ಯಾರ್ದಾರ ಕಡೆ ಹೋಗಿ ನಮ್ಮ ಭವಿಷ್ಯದಲ್ಲಿ ಹಂಗದರಿ ಹಿಂಗದರಿ. ಇವತ್ತು ಮಹಾರಾಜರಿಗೆ ಅರ್ಥಾತ್ ನಮಗನ್ನಿಸ್ತು ನಾಳೆ ನಾವು ಇರಂಗಿಲ್ಲ ಅಂತ ನಮಗೆ ಕಲ್ಪನಾ ಬಂತು ಅಂದ್ರೆ ಏನು ಪರಿಸ್ಥಿತಿ ಆಗ್ತದೆ. ನಾಳೆ ಮುಂಜಾನೆ ಬೆಳಗ್ಗೆ 7 ಗಂಟೆಗೆ ಹೋಗ್ತೀವಿ ಅಂತ ಅನ್ನಿಸ್ತೀವಿ ಅಂದ್ರೆ ನಮಗೆ ಅಂಥ ಭವಿಷ್ಯ ಜ್ಞಾನ ಕೊಟ್ಟಿದ್ದ ಅಂದ್ರೆ 7ನೇ ದಿವಸಕ್ಕೆ ನೀನು ಹಾವು ಕಡೆ ಸಾಹಿತಿ ಅಂತ ಪರೀಕ್ಷಿತ ರಾಜ ಗೊತ್ತಾದ ಕೂಡಲೇ ಅವನು ಉದ್ಧಾರ ಆಗೋ ವಿಚಾರ ಮಾಡಿದ. ನಾವು ಉದ್ಧಾರ ಆಗೋ ವಿಚಾರ ಮಾಡ್ತೀವಿ. ಮಹಾರಾಜರಿಗೆ ನಾಳೆ ಬೆಳಿಗ್ಗೆ 5:50 ನಾನು ದೇಹ ಬಿಡ್ತೀನಿ ಅನ್ನೋ ಕಲ್ಪನಾ ಇದ್ದರೂ ರಾತ್ರಿ 1:30 ತನಕನೂ ಇಬ್ಬರು ಹೆಗಲ ಮೇಲೆ ಕೈಗೆ ಇಟ್ಕೊಂಡು ಒಂದು ಕಾಲು ಮೈಸೂರು ಕತ್ಬಿಡಿ ಅದನ್ನ ಮ್ಯಾಲೆ ಇರ್ತಿದ್ರು, ಆಮೇಲೆ ಇನ್ನೊಂದು ಕಾಲು ಮೈಸೂರು ಅದನ್ನ ಮ್ಯಾಲೆ ಇರ್ತಿದ್ರು. ಹಿಂಗೆ 1:30 ತನಕ ಭಜನೆ ಮಾಡಿದರು, ನಿರೂಪಣೆ ಮಾಡಿದರು, ಅಭಂಗಗಳನ್ನು ಹೇಳಿದರು. ಬೆಳಗ್ಗೆ 5:50 ದೇಹ ಬಿಟ್ಟು ಮರಣವನ್ನು ಶರಣರಲ್ಲಿ ನೋಡಬೇಕು. ಅಮೃತ ಮನೆ ಹರಿಭಕ್ತ ಅಂತ ಸೇವಟ ಕರ್ಷಿಗೋ. ಯಾರ ಮರಣ ದಿವ್ಯನೋ ಅವನ ಜನ್ಮ ದಿವ್ಯ, ಜನ್ಮ ಕರ್ಮಚಮೆ ದಿವ್ಯಂ. ಸತ್ಪುರುಷರ ದರ್ಶನ ಆಗೋದೇನು ಸಾಮಾನ್ಯ ಮಾತಲ್ಲ. ನಮ್ಮ ಭಾಗ್ಯದ ಪ್ರಪಂಚ ತೊಳಲಾಟದಲ್ಲಿ ನಮಗದದು
ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಯಾವ್ದಾದ್ರು ಬಂದು ದನ ಕರ ಇದ್ದು ಅಂದ್ರೆ ಒಂದು ಕಡೆಗೆ ಎಲ್ಲಾರ ಮೂಲ್ಯಾಗ ಸಗಣಿ ಬಿದ್ದಿತ್ತು ಅಂದ್ರೆ ಒಂದು ತಿಂಗಳು ಒಪ್ಪತ್ತು ಆ ಸಗಣಿ ಕಡೆ ನಮ್ಮ ಲಕ್ಷ ಇದ್ದಿದ್ದಿಲ್ಲ ಅಂದ್ರೆ ಅದ್ರ ಹುಳ ಆಗ್ತಾವ ನಾವು ಬುಚ್ಚು 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 ಹುಳ ಆಗ್ತಾವ ಬಿಳಿ ಹುಳ ಆಗ್ತಾವ. ಅವ ಯಜಮಾನ್ ನೋಡಿದ ಅವಂಗ ಅನಿಸ್ತು ಪಾಪ ಸಗಣಿಗೆ ಎಷ್ಟು ತ್ರಾಸ ಆಗ್ತದೆ ಅನಿಸಿ ಅವ ಏನು ಹೆಂಡತಿಗೆ ಹೇಳ್ದ ಚಲೋ ಶಿರಾ ಮಾಡು ಒಂದಿಷ್ಟು ಶಿರಾ ಮಾಡಿಸಿ ಒಂದು ಇದನ್ನು ತೊಗೊಂಡು ಕಾಗದ ಅಥವಾ ರಟ್ಟು ತೊಗೊಂಡು ಅವನ್ನೆಲ್ಲ ಹುಳ ಶಿರಾದಾಗ ಹಾಕಿದ್ರು. ಏನಾಗ್ತದೆ ಚಟಪಟ ಒದ್ದಾಡಿ ಸತ್ತ ಹೋಗ್ತಾವ. ಅವಕ್ಕೆ ಸಗಣ್ಯಾಗ ಸುಖ. ನಮ್ಮ ಪರಿಸ್ಥಿತಿ ಹಂಗ. ಪ್ರಪಂಚ ಅನ್ನೋ ಸಗಣ್ಯಾಗ ಸುಖ. ಅದರಾಗಿಂದ ಸತ್ಪುರುಷರು ಹೊರಗೆ ತೆಗೆದು ಪರಮಾರ್ಥ ಅನ್ನೋ ಶಿರಾದೊಳಗೆ ಹಾಕಿದ ಕೂಡಲೇ ಚಟಪಟ ಒದ್ದಾಡಿ ಮತ್ತೆ ತಿರುಗಿ ಸಗಣಿ ಹಾಕಿ ನಮ್ಮ ಕಡೆಗೆ ಬರ್ತಾರೆ ಹೆಬ್ಬಳ್ಳಿಗೆ ಬರೋಬ್ಬರಿ 12:30 ಗಂಟೆಗೆ ಬಸ್ನಾಗಿಂದ ಇಳಿದವ್ರ ಅಲ್ಲಿ ನಿಂತು ಆರತಿ ನೋಡ್ತಾರೆ. ಜಾತ್ರೆ ಭಾಳ ಇದ್ರೆ ಮೊದಲೇ ಪಂಕ್ತಿಗೆ ಪಂಜ ಒಗೆದು ಬಿಡ್ತಾರೆ. ಇನ್ನು 4-5 ಎಲ್ಲಿ ಹಿಡಿತಾರೆ. ಊಟ ಮಾಡಿದವರ ಕೈ ವರ್ಷೋತ ಬಸ್ಸಿಗೆ ಹೋಗೇ ಬಿಡ್ತಾರೆ. ಏನ್ ಮಾಡ್ತಿದ್ದಾರಂತಿಲ್ಲ ಅಷ್ಟು ಲಗುನ ಧಡಪಡಿಸಿ ಹೋಗಿ ಏನ್ ಮಾಡ್ತಾರೆ. ಮತ್ತೆ ಅದ ಪ್ರಪಂಚ, ಅದ ಚಹಾ, ಅದ ಉಪ್ಪಿಟ್ಟು, ಅದ ಅವಲಕ್ಕಿ, ಅದ ಊಟ, ಅದ ಉಡುಗಿ. तेच पण आता कंटाळा आम्हाला कधीच येत नाही. ಅದೇ ತನದ ಪ್ರಪಂಚದೊಳಗಿನ ಅದೇ ತನದ ನಮ್ಗೆ ಬ್ಯಾಸರನೇ ಇಲ್ಲ. ಆದ್ರೆ ಅದ ನಾಮ ತೋಡ್ರಿ ಅಂದ ಕೂಡಲೇ ಬ್ಯಾಸರ ಬರ್ತದೆ. ಒಂದಿಷ್ಟು ಮಂದಿ ಮೀನಾ ಹಿಡೋ ಹೆಣ್ಮಕ್ಳು ಸಮುದ್ರದಾಗ ಮೀನಾ ಹಿಡಿದು ಅಲ್ಲೇ ಯಾವುದೋ ಒಂದು ಪ್ಯಾಟಿ ದೂರಾಗಿ ಮಾರ್ಲಿಕ್ಕೆ ಹೋಗಿದ್ರು. ಮೀನಾ ಎಲ್ಲ ಮಾರಿ ಬುಟ್ಟಿ ಖಾಲಿ ಮಾಡ್ಕೊಂಡು ತಿರುಗಿ ಹೋಗೋ ಮುಂದೆ ದಾರ್ಯಾಗ ಮಾಡ ಗೀಡ ಬಂದು ಮಳೆ ಬರುವಂಗಾತು. ಇನ್ನು ಮಳೆ ಬರ್ತದೆ ಅಂತ ಅನಿಸಿ ಹತ್ರ ಇತ್ತು ಕೂಡ ಅಲ್ಲೊಂದು ಹೂವಿನ ತೋಟ. ಅಲ್ಲಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಶಾವಂತಿಗೆ, ಗುಲಾಬಿ ಹೂವ ಇವರೆಲ್ಲ ಹೊಡೆದು ಗುಡಿಸ್ಲಿತ್ತಲ್ಲೇ 4-5 ಮಂದಿ ಹೆಣ್ಮಕ್ಳು ಅವ್ನು ಕೇಳಿದ್ರು, ಮಳೆ ಬರೋಂಗಾಗೈತೆ, ಸ್ವಲ್ಪ ಹೊತ್ತು ಕೂತು ಹೋಗೋಣ. ಅವಶ್ಯ ಕೂಡ್ರಿ ಅಂತ ಕೂತ್ರಲ್ಲಿ ಮುಂದೆ ಸ್ವಲ್ಪ ಮಳಿನ ಬರ್ಲಿಕ್ಕೆ ಹತ್ತು ಕೂಡಲೇ ಇಲ್ಲೇ ಮಲ್ಕೊಂಡು ಮುಂಜಾನೆ ಅಲ್ಲೇ ಮಲ್ಕೊಂಡ್ರು. ತಮ್ಮ ಬುಟ್ಟಿ ಎಲ್ಲ ಒಂದು ಬಾಜು ಕಿತ್ತು ಮಲ್ಕೊಂಡ್ರು. ರಾತ್ರಿ 1-2 ಗಂಟೆಗೆ ಮಳೆ ನಿಂತು ಆ ಆಕಾಶ ಎಲ್ಲ ನಿರಬ್ರ ಆಯ್ತು. ಗಾಳಿ ಬೀಸಕ್ಕೆ ಆ ಗಾಳಿ ಜೊತೆಗೆ ಆ ಗುಲಾಬಿ, ಜಾಜಿ, ಶಾವಂತಿಗೆ, ಸಂಪಿಗೆ ಹೂವಿನ ಸುವಾಸನೆ, ಇಷ್ಟು ಸುಗಂಧ ವಾಸನೆ ಹರಡ್ತೀವಿ. ಆ ಸುಗಂಧ ವಾಸನೆ ಹರಿದ ಕೂಡ ಇವಾಗೆಲ್ಲರೂ ಚಟ್ ಅಂತ ಎತ್ತರ ಆಗ್ಬೇಕು. ಏನು ಚಟ್ ಅವ್ರಿಗೆ ಸಹನ ಆಗುವಂಥದ್ದು ನಿದ್ದಿನ ಆಗ್ತವಲ್ಲ. ಕೊನೆಗೆ ಒಬ್ಬ ಮುದಿ ಕೇಳಿದ್ರು, ಏನು ಬಂದ ಉಪಾಯ ಏನು ಅಂದ್ರೆ ನಿಮ್ಮ ಬುಟ್ಟಿ ತಗೊಳ್ರಿ, ಸ್ವಲ್ಪ ನೀರು ಸಿಡಿಸ್ರಿ, ಅವ್ರು ಮಾರಿ ಮೇಲೆ ಒಪ್ಕೊಂಡು ಮಲ್ಕೊಳ್ರಿ ನೋಡಿ. ನೀರು ಸಿಡಿಸಿದ್ರು. ಅವ್ನು ಮಾರಿ ಮೇಲೆ ಒಪ್ಕೊಂಡು ಮಲ್ಕೊಂಡು ರಾಮಕೃಷ್ಣ ಪರಮಹಂಸ ಮಾರಿ ಮೇಲೆ ಒಪ್ಕೊಂಡು ಮಲ್ಕೊಂಡು ಕೂಡ ಗಡದ ನಿದ್ದೆ ಹತ್ಬಿಡ್ತೀರಿ ಎಲ್ಲರೂ. ಮಹಾರಾಜರು ಕೇಳಿದ್ರು, ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕನಿಗೆ ಬರೋ ಅವಸ್ಥೆ ಜಪಕ್ಕೆ ಕೂತ್ ಕೂಡಲೇ 1-2 ಮಾಲು 5 ಮಾಲು ಅವರು ಸಾಕ್ಬಿಡ್ತಾರೆ. ಇದು ಮೊದಲನೇ ಅವಸ್ಥೆ. ಇಲ್ಲದ ವಿಚಾರ ಬರೋದು 2ನೇ ಅವಸ್ಥೆ. ಅಭಿರುಚಿ ನಿರ್ಮಾಣ ಆಗೋದು 3ನೇ ಅವಸ್ಥೆ. ಇನ್ನಷ್ಟು ಮಾಡಬೇಕು. ಒಳಗೆ ಅಡಿಗೆ ಮನೆಯಿಂದ ಒದರಿದ್ರು, ಬರ್ರಿ ತಾಟ್ ಹಾಕ್ಯದ, ಮಣಿ ಹಾಕ್ಯದ, ಎಲ್ಲ ಹಾಕ್ಯದ, ಬರ್ರಿ ಊಟಕ್ಕೆ ಬರ್ರಿ. ತಡಿ ಇನ್ನೊಂದು 2 ಮಾಲಿ ಬರ್ತೀನಿ ಅಂದ್ವಿ. ಸ್ವಲ್ಪ ಏನೋ ಮುಂದೆ ಗಾಡಿ ಮುಂದೆ ಹೊಂಟದ. ತಿರುಗಿ ಮುರುಗಿ ಒಂದು ಹಣಿಕೆ ಹಾಕಿ ಆತೇನು ಒಗ್ಗರಣೆ ಕೊಡ್ತೇನೆ. ಅವ್ರು ಹಿಂಗೆ ಜಾಡಿಸ್ತಾರಲ್ಲ, ಸುಮ್ಮನೆ ಕೊಡೋರು ಜಪ ಮಾಡ್ಕೊಳ್ತಾನೆ ಆತು ಅಂತ ಎಲ್ಲ ಕರಿತೀನಿ. ಅದಕ್ಕೆ ತಿರುಗಿ ಮುರುಗಿ ಹಣಿಕೆ ಹಾಕ್ತೀನಿ. ನೀವು ಕಷ್ಟ ಮಾರಿ ಮಾಡ್ಕೊಂಡು ಬಂದು ಹೊರಗೆ ಕೂಡ್ತಾರೆ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂದ್ರೆ
ನಮ್ಮ ಜನ್ಮ ಜನ್ಮಾಂತರದ ಪುಣ್ಯನೂ ಭಾಗ್ಯನೂ ಅವ್ರು ಕೇವಲ ಕೃಪಾನೂ ಗೊತ್ತಿಲ್ಲ. ಮೂರ್ತಿ ಮಂತಾಗಿ ಇಲ್ಲಿದ್ದು ಅವರು. ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಹೇಳಬೇಕಾಗಿತ್ತು ಅಂದರೆ, ಮಹಾರಾಜ ದೇಹ ಬಿಡೋಕ್ಕಿಂತಲೂ ಮುಂಚೆ ಮಹಾರಾಜರ ಇಲ್ಲಿ ಗೋಂದಾವಲಿಗೆ ಪುಣೆಯಿಂದ ಲೋಕಮಾನ್ಯ ತಿಲಕರು ಪ್ರಕಟಪಡಿಸ್ತಕ್ಕಂಥ ಬಿಡುಗಡೆ ಮಾಡ್ತಕ್ಕಂಥ ಕೇಸರಿ ಪತ್ರಿಕೆ ಬರ್ತಿತ್ತು. ಅದು ಪಾಕ್ಷಿಕ ಇತ್ತು, 15 ದಿವಸಕ್ಕೊಂದು. ಅದು ಮಹಾರಾಜರಿಗೆ ಬರ್ತಿತ್ತು. ಇಲ್ಲಿ ಮಹಾರಾಜರಿಗೂ ಲೋಕಮಾನ್ಯ ತಿಲಕರಿಗೂ ಬಹಳ ನಿಕಟ ಸಂಪರ್ಕ ಇತ್ತು, ಪ್ರೇಮ ಇತ್ತು. ಅದು ಬಂದ ಕೂಡಲೇ ಮಹಾರಾಜರಿಗೆ ಯಾರಿಗಾರೇ ಹೇಳಿ, ಭಾವು ಸಾಹೇಬರಿಗೆ ಹೇಳಿ ಅದನ್ನು ಓದಿಸ್ತಿದ್ರು. ಮುಂದಿನ ದೇಹ ಬಿಡೋದು ಸ್ವಲ್ಪ ದಿವಸ ಅದ ಅಲ್ಲಿಕ್ಕೆ ಮಹಾರಾಜ ಭಾವು ಸಾಹೇಬ್ ಎಲ್ಲಾದ್ರೂ ಯುದ್ಧ ಗಿದ್ದ ಆಗೋದು ನೋಡ್ರಿ. ಮ್ಯಾಲಿನ ಮ್ಯಾಲ ಕೇಳ್ಕತ್ಕೊಳ್ಳಿ भाऊ साहेब के महाराज कुठेतरी असे युद्ध वगैरे होणार आहे का, ಎಲ್ಲಾದ್ರೂ ಯುದ್ಧ ಆಗುವುದದ ಏನು? ಆವಾಗ ಅವ್ರು ಹೇಳಿದ್ರು, ಇನ್ನು ಸ್ವಲ್ಪ ದಿನದಾಗ ಎಂಥ ಯುದ್ಧ ಆಗುವು ಅಂದ್ರೆ ನೀವು ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ. ಕೌರವರು ಪಾಂಡವರ ಯುದ್ಧದಲ್ಲಿ ಎಂತೆಂಥ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಿದ್ರು, ಅಂಥ ಅಸ್ತ್ರಗಳ ಪ್ರಯೋಗ ಆಗ್ತವೆ. ಪ್ರಪಂಚವನ್ನು ಸುಟ್ಟು ಹಾಕುವ ಅಸ್ತ್ರಗಳ ನಿರ್ಮಾಣ ಆಗ್ತದೆ. ಮುಂದೆ 19ನೇ ಇಸ್ವಿಯಲ್ಲಿ ಯುದ್ಧ ಆಯಿತು, ಮೊದಲೇ ಮಹಾಯುದ್ಧ. ನಾಗಾಸಾಕಿ, ಹಿರೋಶಿಮಾ ಅನ್ನುವಲ್ಲಿ. ಅವಾಗ ಅಮ್ಮ ಅಂತ ಒಬ್ಬರಿದ್ರು. ಅವ್ರ ಮೇಲೆ ಕೇಳಿದ್ರು, ಮಹಾರಾಜ್ ನಿಮ್ಮ ಮ್ಯಾಲಿನ ಮೇಲೆ ಇಂಥವೆಲ್ಲ ಯುದ್ಧ ಆಗುವ ಅಂತಂದಾಗ ನೀವು ದೇಹ ಬಿಡೋ ವಿಚಾರ ಯಾಕೆ ಮಾಡ್ತೀವಿ? ಮ್ಯಾಲಿನ ಮೇಲೆ ಮಹಾರಾಜ್ ಹೇಳ್ತಿದ್ರು, ಇನ್ನು ನಮಗೆ ರಾಮರಾಯ್ ಕರ್ಲಿಕತ್ತ, ನಾವು ಹೋಗ್ತೀವಿ, ನಾವು ನೈಮಿಷಾರಣ್ಯಕ್ಕೆ ಹೋಗ್ತೀವಿ. ಆವಾಗ ಅವ್ರು ಹೇಳಿದರು, ಅಮ್ಮ, ದೇಹಧಾರಿಯಾಗಿ ಬಂದಿರತಕ್ಕಂಥ ಪ್ರತಿಯೊಂದು ಪ್ರಾಣಿಗೂ ಒಂದಿಲ್ಲ ಒಂದು ದಿವಸ ದೇಹ ಬಿಡಬೇಕಾಗಿದೆ. ಅದು ಅರ್ಥಾತ್ ಪ್ರಕೃತಿಯ ಧರ್ಮನೇ ಅದೇ. ಪಂಚಮಹಾಭೂತಗಳ ದೇಹವನ್ನು ಧಾರಣೆ ಮಾಡಿಕೊಂಡು ಬಂದಿವಿ ಅಂದರೆ ದೇಹ ಬಿಡಲೇಬೇಕು. ಈ ವಿಷಯದಲ್ಲಿ ರಾಮಕೃಷ್ಣಾದಿಗಳು ಅಪವಾದಿಲ್ಲ. ರಾಮ ಕೃಷ್ಣ ಇಬ್ಬರಿಗೂ ಅದು ಅನಿವಾರ್ಯವಾದ. ಕೃಷ್ಣನೂ ದೇಹ ಬಿಟ್ಟ, ಮುಂಜಾನೆ ಹೇಳಿದ್ನ. ಆದರೂ ಒಂದೇನು ಅಂದರೆ, ಸಾಮಾನ್ಯ ಜನರು ದೇಹ ಬಿಡೋದಕ್ಕೂ ಸತ್ಪುರುಷರ ದೇಹ ಬಿಡೋದಕ್ಕೂ ಒಂದು ಮೂಲಭೂತ ವ್ಯತ್ಯಾಸ ಇರೋದ ಅಂದರೆ, ಸಾಮಾನ್ಯ ಜನರ ದೇಹ ಬಿಟ್ಟರು ಅಂದರೆ ನಮ್ಮಂಥವ್ರು ಸಾಮಾನ್ಯ ಜನರು ದೇಹ ಬಿಟ್ವಿ, ಸತ್ವಿ, ಸ್ವಲ್ಪ ಅಳ್ತಾರ, ಮಾಡ್ಕೊಡ್ತಾರೆ, ತ್ರಾಸ ಮಾಡಿಕೊಡ್ತಾರೆ. ಆಮೇಲೆ 11 ಆಗ್ತಾವೆ, 12 ಆಗ್ತಾವೆ. ಟೈಮ್ ಅಲ್ಲ, ದಿವಸ. ಒಂದು 14ನೇ ದಿವಸ ಉಂಡೆ ಒಡ ಹೊಡೆದ್ರು ಅಂದ್ರೆ ಮರದ್ರು ಸತ್ತವ್ರು ಯಾರು ನೆನಪಿರುವುದಿಲ್ಲ. ಎಲ್ಲಿ ಹೋಗಿದ್ರು, ಯಾರು ಸತ್ತಿದ್ರು ಅಂತ, ಯಾರು ಸತ್ತರು ಅಂತ ನೆನಪಿರುವುದಿಲ್ಲ. ಮುಂದೆ ನಿಧಾನವಾಗಿ ತಿಂಗಳು 2 ತಿಂಗಳದವ್ರು ಮಂದಿಗೆ ನೆನಪು ಆಗಿದೆ. ಇಷ್ಟ ನಮ್ಮ ಕರ್ತವ್ಯಗಾರಿ ಆಯುಷ್ಯ ಇರೋ ತನಕ ಬಡ್ಕೊಂಡು ನಾನು ನಮ್ದು ಆ ವಸ್ತುಗಳು ಅಷ್ಟೇ. ನಾನು ಸಮಾಜದಲ್ಲಿ ಕೆಲವು 4 ವರ್ಗದ ಜನ ಇದ್ದಾರೆ. ಮೊದಲೇದವ್ರು ಖನಿಜ ವರ್ಗದ ಜನ. ಇವ್ರು ಹೆಂಗಿರ್ತಾರಂದ್ರೆ ಬೊಗರಿದ್ದಂಗೆ ಇರ್ತಾರೆ. ತನ್ನ ಮಳಿ ಮೇಲೆ ತಿರುಗ್ತಿರ್ತಾರೆ, ಸೆಲ್ಫ್ ಸೆಂಟರ್ಡ್. ತಾವೊಂದು ಸುಖವಾಗಿದ್ರೆ ಹೆಂಡತಿ ಮಕ್ಕಳು ಸಹಿತ ಸುಖವಾಗಿದ್ದಾರೋ ಇಲ್ಲೋ ನೋಡುವುದಿಲ್ಲ. ನಮ್ಮ ಊರಾಗ ಒಬ್ಬರು ಇದ್ರಂತ, ಕಾರಿಂದ ಶಿಪ್ಪಂಗೆ. ನಾವು ಹೋಗಿ ಹೋಟೆಲ್ನಾಗ ಹೊಡೆದು ಬಂದ್ಬಿಡ್ತಿಲ್ಲ. ಹೆಂಡತಿ ಮಕ್ಕಳು ಉಪವಾಸ ಹತ್ತು ಅವೇನು ಮುಸ್ಕೊಂಡು ಮಲ್ಕೊಂಡು ಅಂಥವ್ರು ಇರ್ತಾರೆ. ಇವ್ರು ಹೆಂಗೆ ಅಂದ್ರೆ ಬೊಗರಿದ್ದಂಗೆ, ಅಷ್ಟೊಂದು ಮಳೆ ಮೇಲೆ ತಿರುಗ್ತದ. ಇವ್ರಿಗೆ ಏನಂತ ಖನಿಜ ವರ್ಗದ ಜನ ಇವರು. ಮೆಟಲ್ಸ್ ಇರಲಿ, ಕಲ್ಲು ಎಲ್ಲಿಟ್ಟಿರ್ತ ಅಲ್ಲೇ. ಇದಕ್ಕಿಂತಲೂ ಯಾರ್ದು ಮನೋಭಾವನ ಸ್ವಲ್ಪ ವಿಶಾಲದನು ಅವರು ಅಂದ್ರೆ ಕುಟುಂಬ ವತ್ಸಲರು ಅಂತ. ಹೆಂಡತಿ ಮಕ್ಕಳನ್ನ ಸುಖವಾಗಿಡಬೇಕು ಅನ್ನೋ ಭಾವನಾ. ಅವ್ರು ಹೆಂಗಿರ್ತಾರೆ, ಗಾಣದಿರ್ತಿದ್ದಂಗೆ. ಅದರದ್ದು ಒಂದೇನದ ಲಿಮಿಟ್ ಅದ, ಇಲ್ಲ ತಿರುಗುದು. ಇವರು ಯಾವುದು ಅಂದ್ರೆ ಸಸ್ಯ ಜಾತಿಯ ಜನರು. ವನಸ್ಪತಿಗಳು, ಸಸ್ಯಗಳು, ಗಿಡಗಳು. ಅವು ಗಿಡ ಹೆಂಗಿರ್ತಾವಂದ್ರೆ ನಮ್ಮ ಕೆಳಗೆ ಕೂತವ್ರಿಗೆ ಈ ಬಂದು ಏನು ಮಾಡ್ತಾರಂದ್ರೆ ಮನೆಗೆ ಬಂದವರಿಗೆ ಚಹಾ ಕುಡಿರಿ ಅಂತಾರೆ, ಉಪಹಾರ ಮಾಡಿರಿ ಅಂತಾರೆ. ಮಗ್ಗಲ ಮನೆಯವ್ರ ಪರಿಸ್ಥಿತಿ ಏನದ ಅನ್ನೋದು ನೋಡಿದ್ರು ಇವರು. ಏನ್ರಿ ಮಗ್ಗಲ ಮನೆಯಾಗ ಭಾಳ ಸೀರಿಯಸ್ ನಡೀತಾರಪ್ಪ, ಈಗ ನಡೀತಾರೆ ಎಷ್ಟಂತ ನಾವೆಲ್ಲ ನೋಡ್ಕೋತಾ ಇದ್ದೇವೆ.
ಮನ್ಯಾಗ ಮಂದಿ ಯಾರಾದ್ರು ಏನಾದ್ರು ಸ್ವಲ್ಪ ತ್ರಾಸ ಅದು ಹಲ್ಸುಲ್ಲ ಅಂಗಡಿ ಹೋಗೋಣ ಡಾಕ್ಟರ್ ಕಡೆ ಹೋಗೋಣ. ಸಸ್ಯ ವರ್ಗದ ಜನ ಅಂತ ಗಾಂಧ ಎತ್ತಿದ್ದಂಗೆ ಆ ಮಾವಿನ ಗಿಡ ಅದ ಅಥವಾ ಹಣ್ಣಿನ ಗಿಡ ಅವ ಕೆಳಗೆ ಕೂತಾವ ನೆರಳು ಕೊಡ್ತದೆ ಹಣ್ಣು ಕೊಡ್ತದೆ. ಆದ್ರೆ ಮಗ್ಗಲ ಗಿಡ ಒಣಗ್ಯದು ಅದನ್ನೇನು ನೋಡುವುದ. ಇನ್ನು ಮೂರನೇದವ್ರು ಯಾರು ಅಂದ್ರೆ ಸಮಾಜ ಬಂಧುಗಳು. ಇವ್ರು ಹೆಂಗಿರ್ತಾರಂದ್ರೆ ರೇಸ್ ಕೋರ್ಸ್ ಕುದುರಿದ್ದಂಗೆ ಇರ್ತಾರೆ. ಇವರು ಅಷ್ಟ ತಿರುಗುದ ಏರಿಯಾದ ಹೊಡೆದಿರ್ತದೆ. ನಮ್ಮ ಸಮಾಜ, ನಮ್ಮ ಬಂಧುಗಳು, ನಾವು ನಮ್ಮ ಸಮಾಜಕ್ಕಾಗಿ ದುಡಿಬೇಕು, ನಮ್ಮ ಸಮಾಜಕ್ಕಾಗಿ ಮಾಡಬೇಕು. ಒಂದು ಸಮಾಜವನ್ನು ಕಟ್ಟಿಕೊಂಡು ಇವ್ರು ಹೆಂಗೆ ಅಂದ್ರೆ ರೇಸ್ ಕೋರ್ಸ್ ಕುದುರಿದ್ದಂಗೆ. ಇವ್ರು ಎಂಥವ್ರು ಅಂದ್ರೆ ಪ್ರಾಣಿ ವರ್ಗದ ಜನ. ಇವರು ನೋಡಿ ನೀವು ಆನಿ, ನದಿ, ಚಿಗರಿ ಇವೆಲ್ಲ ಗುಂಪು ಕಟ್ಟಿಕೊಂಡಿರ್ತಾವೆ. ಅದರೊಳಗೊಂದು ಸಲಗಂತ ಇರ್ತದೆ ಆನಿ. ಅದು ಬೆಳತನಕ ಎತ್ತರಿದ್ದು ತಮ್ಮ ಗುಂಪು ಸಂರಕ್ಷಣೆ ಮಾಡ್ತಿರ್ತದೆ. ಇವ್ರ ಲಿಮಿಟೇಷನ್ ಇಷ್ಟು. ಸಮಾಜ ಸಲುವಾಗಿ ಕಷ್ಟಪಡ್ತಾರೆ, ಮಾಡ್ತಾರೆ. ಇನ್ನು ಅದಕ್ಕಿಂತ ವಿಶಾಲ ಅಂದ್ರೆ ದೇಶ ಬಂಧುಗಳು. ದೇಶಕ್ಕಾಗಿ ಹಗಲು ರಾತ್ರಿ ದುಡಿತಕ್ಕಂಥವ್ರು. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ. ಇವರೆಂಥವ್ರು ಅಂದ್ರೆ ದೇಶಭಕ್ತರು, ದೇಶವತ್ಸರು. ಅನೇಕ ನಾವು ನೋಡ್ತೀವಿ ದೇಶಕ್ಕಾಗಿ ತ್ಯಾಗ ಮಾಡಿರ್ತಕ್ಕಂಥವ್ರು. ಇವ್ರಕ್ಕಿಂತಲೂ ವಿಶಾಲ ಜನ ಇದ್ದಾರೆ. ಅವ್ರು ಯಾರು ಅಂದ್ರೆ ವಿಶ್ವ ಬಂಧುಗಳು. ನಾನೊಂದ್ಸಲ ದಿಲ್ಲಿಗೆ ಹೋದಾಗ ಅಲ್ಲಿ ಪಾರ್ಲಿಮೆಂಟ್ ನೋಡ್ಲಿಕ್ಕೆ ಹೋಗಿದ್ದೆ. ಆ ಪಾರ್ಲಿಮೆಂಟ್ ಭವನದ ಮೇಲೆ ಒಂದು ಶ್ಲೋಕ ಬರೆದ. ನನಗೆ ಆ ಶ್ಲೋಕ ನೋಡಿದ ಕೂಡ ಆಶ್ಚರ್ಯ ಆಯಿತು. ನನಗೆ ಅನಿಸ್ತು ಯಾವ ಮಹಾತ್ಮ ಬರೆದ ಅಂತ ಇದ್ದೀನಿ. ಅದನ್ನ ಇಲ್ಲಿ ಒಳಗೆ ಹೋಗೋರು ಹೊರಗೆ ಬರೋರು ಸ್ವಲ್ಪ ದಿನ ಅದನ್ನು ನೋಡ್ಕೋತಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಎಂಥ ಭವ್ಯ ಆಗ್ತದೆ. ಅದ್ರಾಗ ಏನು ಬರೆದಿತ್ತು ಅಂದ್ರೆ ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಾಂತೂ ವಸುಧೈವ ಕುಟುಂಬಕಂ. ಅಯಂ ನಿಜ ಪರಹ, ಇದು ನಾನು ಮತ್ತು ಬೇರೆಯವನು, ನಂದು ಮತ್ತು ಬೇರೆಯವಂದು ಅನ್ನುವಂಥ ಭಾವ ಏನದನೋ ಕ್ಷುದ್ರ ಅಂತಃಕರಣದವರ ಲಕ್ಷಣ ಅಂತ. ನನ್ನ ಸಲುವಾಗಿ, ನನ್ನ ಕುಟುಂಬ ಸಲುವಾಗಿ ಅಂತನ್ನುವಂಥ ಭಾವನೆಯಿಂದ, ನಾನು ನೀನು ಅನ್ನುವಂಥ ಭಾವನೆಯಿಂದ ದುಡ್ಡು ಗಳಿಸೋ ಮನೋವೃತ್ತಿನೂ ಸಹಿತ ಒಂದು ಕಡೆಗೆ ಮಹಾರಾಜರು ಹೇಳಿದರು. ವಿವೇಕಾನಂದರು ಒಂದು ಕಡೆಗೆ ಹೇಳಿದರು ಹೀನ ವೃತ್ತಿಯ ಲಕ್ಷಣ ಅಂತ. ದುಡ್ಡು ಗಳಿಸ್ಬೇಕನ್ನೋ ಭಾವನಾನೇ ಹೀನ ವೃತ್ತಿಯ. ಭಕ್ತ ನಮಗೆ ಎಷ್ಟು ಗಳಿಸುವ ಅಧಿಕಾರದ ಅಂದರೆ ನಾನು, ನನ್ನನ್ನು ಆಶ್ರಯಿಸಿರ್ತಕ್ಕಂಥ ಕುಟುಂಬದವರು, ಮನೆಗೆ ಬರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಹೊಟ್ಟೆಕೊಂಡು ಹಾಕುವಷ್ಟು ಗಳಿಸುವ ಅಧಿಕಾರ ಮಾತ್ರ. ಅದಕ್ಕಿಂತ ಹೆಚ್ಚಿಗೆ ಗಳಿಸಬೇಕು ಅನ್ನೋದು ಹೀನ ವೃತ್ತಿಯ ಲಕ್ಷಣ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸಾಂ. ಹಿಂಗೆ ಲೆಕ್ಕ ಹಾಕೋದೇನಂದ್ರು ಕ್ಷುದ್ರ ಅಂತಃಕರಣಗಳು. ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಯಾರ ಚರಿತ್ರೆ ಉದಾರದ ನೋಡ್ರಿ, ಯಾರ ಮಾಮಗಳು, ನಮ್ಮ ಮಾಮ, ನಮ್ಮ ಕಾಕ, ನಮ್ಮ ಸಂಬಂಧಿಕರು, ಬೀಗರು, ಬಿಜ್ಜರು ಇದ್ದರಿಂದ ಪ್ರಸಾದ. ಗುರುಪೌರ್ಣಿಮಾ ದಿವಸ 50,000 ಮಂದಿ ಊಟ ಮಾಡ್ತಾರೆ. ಯಾವಾಗಲೇ ಜಗತ್ತಿನೊಳಗಿನ ಶ್ರೀಮಂತರಾಗಲಿ ಅಥವಾ ದೊಡ್ಡ ದೊಡ್ಡ ಕೋಟ್ಯಾಧೀಶರಿಗಾಗಲಿ ಶಕ್ಯದ ಯಾವ ಸತ್ತ ಈ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದು ನಾವು ಸ್ವಲ್ಪ ವಿಚಾರನೆ ಮಾಡಬೇಕು. ಒಂದು ಕಡೆ ಬೆಲ್ಸರೆ ಅವ್ರ ಪ್ರವಚನದಾಗ ಹೇಳಿದ್ರು, ನೀವು ಏನೂ ಮಾಡಬೇಡ, ಜಪ ಮಾಡಬೇಡ, ತಪ ಮಾಡಬೇಡ, ಹೋಗಿ ಸಮುದ್ರ ದಂಡಿಗೆ ನಿಂತರು ಅಂತ ನೋಡಿಲ್ಲ. ಸಮುದ್ರ ಕಡೆ ಲಕ್ಷಾನು ಕೋಟ್ಯಾನು ವರ್ಷಗಳಿಂದ ಆ ಸಮುದ್ರದಲ್ಲಿ ಆ ನೀರೇನದನ್ನು ಎಷ್ಟರೇ ಆ ನೀರು ತುಂಬಿಕೊಂಡು ತನ್ನ ಮರ್ಯಾದೆಯನ್ನು ಮೀರಿದ ಎಷ್ಟು ವಿಶಾಲ ಜಲಸಾಗರ. ನಾನು ಎಷ್ಟು ಸಲ ಸಮುದ್ರದಲ್ಲಿ ಹೋಗ್ತಿರ್ತೀನಿ. ಸಮುದ್ರದಲ್ಲಿ ಹೋಗಿ ಕಾರವಾರದಾಗ ಇದ್ದಾಗ ದಿನ ಸಮುದ್ರದಲ್ಲಿ ಹೋಗಿ ನಿಂತು ಆಶ್ಚರ್ಯ ಅನಿಸ್ತದೆ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದತಿ ತ್ವದೈವ ತಥೈವ ಚಾನ್ಯ ಆಶ್ಚರ್ಯವಚ್ಚೈನ ಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಕೈಚೈವ ಕಶ್ಚಿತ್.
ಅವರು ಆಶ್ಚರ್ಯದಂತೆ ನೋಡ್ತಾರೆ, ಆಶ್ಚರ್ಯದಂತೆ ಕೇಳ್ತಾರೆ, ಆಶ್ಚರ್ಯದಂತೆ ಹೇಳ್ತಾರೆ. ಆದರೂ ಯಾರಿಗೂ ತಿಳಿಯುತ್ತೆ. ಆಕಾಶ ನೋಡ್ರಿ, ಆ ನಕ್ಷತ್ರ, ನಾವು ಬರೀ ನಕ್ಷತ್ರ ನೋಡಿದ್ವಿ. ಮೊನ್ನೆ ಯಾರೋ ಬಂದು ನಾವು ಮಂಗಳ ಗ್ರಹಕ್ಕೆ ಹೋಗಿದ್ವಿ, ಚಂದ್ರಗ್ರಹಣಕ್ಕೆ ಹೋಗಿದ್ವಿ. ಎದಕ್ಕೆ ಹೋದ್ರೆ ಅಲ್ಲಿ ಅಂತೀನಿ. ಅಲ್ಲಿ ಹೋಗಿ ಏನು ಮಾಡಿದ್ವಿ? ನಿಮ್ಮನ್ನು ನೀವು ಸುಧಾರಿಸ್ಕೊಂಡ್ರೆ ಸಾಕು. ಅಲ್ಲಿ ಹೋಗಿ ಮನೆ ಕಟ್ತೀವಿ, ಇದ್ದ ಜಗದಾಗ ಸಮಾಧಾನ ಇದ್ರೆ ಸಾಕು. ಅಲ್ಲಿ ಹೋಗಿ ಏನು ಮಾಡಬೇಕು? ಇದೇನು ಬುದ್ಧಿವಂತಿಕೆ ಲಕ್ಷಣ ಅಲ್ಲ. ಬರೇ ಕೇವಲ ಭೌತಿಕ ಜಗತ್ತನ್ನು, ಜೀವನವನ್ನು ಸುಧಾರಿಸಲಿಕ್ಕೆ ಹೋಗೋದೇನದನ್ನು ಬುದ್ಧಿವಂತಿಕೆ ಲಕ್ಷಣ. ಅಂತರಂಗ ಸುಧಾರಿಸಿ. ಚಂದ್ರನ ಮೇಲೆ ಹೋಗಿ ಮನೆ ಕಟ್ಕೊಂಡಿದ್ರಿ, ಅಂತರಂಗ ಸುಧಾರಿಸ್ತೀವಿ. ಮಂಗಳ ಮೇಲೆ ಹೋಗಿ ಮನೆ ಕಟ್ಕೊಂಡಿದ್ರಿ, ಅಂತರಂಗ ಸುಧಾರಿಸ್ತೀವಿ. ಈ ಜಗ ಅಲ್ಲ, ಬೇಕಾದಷ್ಟು ಭೂಮಿ ಮೇಲೆ ಬೇಕಾದಷ್ಟು ಜಗ ಅಲ್ಲ. ಎಲ್ಲರೂ ಒಂದು ಕಡೆ ಮೂಲ್ಯಾಗ ಮನೆ ಕಟ್ಟಿಕೊಂಡು ಏನು ಭಗವಂತ ಕೊಡ್ತಾನೋ ಅಂದ ವಸ್ತ್ರ ಉಪಜೀವನ ಮಾಡಿಕೊಂಡು ರಾಮ ಅನ್ಕೋತ ಕೂತ್ರ ನಿಮ್ಮ ಮುಂದೆ ಚಂದ್ರ ಬಂದು ನಿಂದಿರ್ತಾನೆ, ನಿಮ್ಮ ಮುಂದೆ ಮಂಗಳ ಬಂದು ನಿಂದಿರ್ತಾನೆ. ಆ ಚಂದ್ರ ಮಂಗಳ ನೋಡ್ಲಿಕ್ಕೆ ಅಲ್ಯಾಕೆ ಹೋಗ್ಬೇಕು? ಏನು ಯಾವುದರಿಂದ ಜೀವನದ ನಿಜವಾದ ಒಂದು ಸಮಸ್ಯೆ ಅಥವಾ ಒಂದು ಜೀವನದ ಅರ್ಥ ಬಗೆಹರಿಯೋದಿಲ್ಲೋ ಅದ್ರ ಬೆನ್ನು ಹತ್ತೀವಿ ನಾವು. ಮೀನುಗಳನ್ನು ಕುರಿತು ನಾನು ಸಂಶೋಧನೆ ಮಾಡಿದ್ದೆ. ಏನು ನಾವು ತಿನ್ನಾವಿದ್ದೆ, ಬೇರೆ ಬೇರೆ ಟೈಪ್ ಮೀನ ತಂದು ಮೊಸಳೆಗಳನ್ನು ಕುರಿತು ನಾವು ಇದಕ್ಕೆ ಹೋಗಿದ್ವಿ, ಧುಳೆಗೆ ಹೋಗಿದ್ವಿ. ಒಬ್ಬರು ಪ್ರೊಫೆಸರ್ ಮನೆಗೆ ಕರೆದಿದ್ರು, ಹೋಗಿದ್ವಿ. ನಾನು PhD ಮಾಡಿದ್ದೀನಿ. ಎದ್ರ ಮೇಲೆ? ಗೋದಾವರಿ ದಂಡೆಯಲ್ಲಿರ್ತಕ್ಕಂಥ ಕಲ್ಲುಗಳನ್ನು ಕುರಿತು PhD ಮಾಡಿ ನಿಮ್ಮ ಅಂತಃಕರಣದೊಳಗೆ ಎಷ್ಟು ರಾಗ, ದ್ವೇಷ, ಕಾಮ, ಕ್ರೋಧ ತುಂಬ್ಯಾವ ಅನ್ನೋದನ್ನು ಕುರಿತು PhD ಮಾಡಿ ಅದನ್ನು ಥೆಸಿಸ್ ಬರೀರಿ. ಜೀವನವನ್ನು ಯಾವ ಒಂದು ದೃಷ್ಟಿಕೋನದಿಂದ ಬಾಳಬೇಕು. ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕ್ಕೆ. ಯಾರ ಚರಿತ್ರೆ ಉದಾರದವರು ಅವ್ರಿಗೆ ವಿಶ್ವನ ಕುಟುಂಬವರು. ಎಷ್ಟು ಮಂದಿನ ಮಹಾರಾಜರು, ಎಂಥ ಮಹಾರಾಜರು ವ್ಯಕ್ತಿತ್ವ ಇತ್ತು ಅಂದರೆ, ಮಹಾರಾಜರು ಒಂದ್ಸಲ ಕಾಶಿಗೆ ಹೋದಾಗ ಒಂದು ಅರ್ಧ ಮಂದಿ ಕಾಶಿಗೆ ಹೋದ್ರು. ಒಂದು 100-150 ಮಂದಿ, 100-150 ಮಂದಿ ಪ್ರಯಾಗದಾಗಿದ್ರು. ಇನ್ನು ರಾತ್ರಿ 11 ಹೊಡೆದಿದ್ದು ಕಾಶಿಗೆ ಹೋದಾಗ. ಎಲ್ಲರಿಗೂ ಹಸಿವು ಸ್ವಾಭಾವಿಕ, ಮಲ್ಕೊಳ್ಳೋದಿಲ್ಲ. ಮಹಾರಾಜ 4 ಮಂದಿನ ಜೊತೆ ಕರ್ಕೊಂಡು ಒಂದು 2-3 ಧೋತ್ರ ತಗೊಂಡು ಅಂಗಡಿಗೆ ಹೋಗಿ ಮಹಾರಾಜರು ಒಂದು 100 ರೂಪಾಯಿದ್ದು ಚುನುಮರಿ, ಪುಟಾಣಿ, ಶೇಂಗಾಕಾಳು, ಮಿಠಾಯಿ ಏನೇನೋ ತೊಗೊಂಡು ಬಂದು ನಮ್ಮಂಥವ್ರು ಇದ್ದೀವಿ, ಸುಮ್ಮನೆ ಕೂತೀವಿ ನಾವು. ಮಹಾರಾಜ ತಂದು ತರಬೇಕು, ಹಾಕಬೇಕು. ನಾವು ಪಾಪ ನಾವು ಏನು ಮಾಡಬೇಕು? ಅದೇ ಆಮೇಲೆ ಎಲ್ಲರಿಗೂ ಕೂಡಿಸಿ ಚುನುಮರಿ, ಪುಟಾಣಿ ತುಂಬ ತಿನ್ಲಿಕ್ಕೆ ಹಾಕಿ ಅವ್ರಿಗೆಲ್ಲರಿಗೂ ಅಲ್ಲಿ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿ ಮಹಾರಾಜ ಮಲ್ಕೊಳ್ಳಿ. ಎದಕ್ಕೆ ಬೇಕಾಗಿತ್ತು ಇಷ್ಟೆಲ್ಲ? ಅವ್ರದ್ದು ಜೀವನದ ಕಳಕಳಿನ ಅಂತ. ಇವತ್ತು ನೋಡಿ ಎಷ್ಟು ಖಟಪಟಿ ನಡೆದು. ನೀವು ಅಲ್ಲಿ ಒಳಗೆ ನಮ್ಮ ಜೊತೆಗೆ ಯಾರು ಬಂದಿದ್ರು ಅವ್ರು ನೋಡಿರ್ಬೋದು. ಎಂಥ ದೊಡ್ಡ ಕೋಠಿ ಅದು, ಎಷ್ಟೊಂದು ಸಾಮಾನುಗಳು, ಎಷ್ಟು ಸುವ್ಯವಸ್ಥಿತವಾಗಿ ನಡೆದಿದೆ. ಯಾರೇ ಮುಂಜಾನೆ ಕೂಡ ಕೈಯಾಗಿ ಬಡಿಗೆ ತೊಗೊಂಡು PSIಗಳು, SP-ಗಳು ಇಲ್ಲಿ ಅಡ್ಡಾಡಿ ಇದನ್ಯಾಕೆ ಮಾಡಂಗಿಲ್ಲ, ಅದನ್ಯಾಕೆ ಮಾಡಂಗಿಲ್ಲ, ಅತ್ಲಾಗ ನೋಡ್ರಿ, ಇತ್ತಾಗ ನೋಡ್ರಿ ಅಂತಾರೆ. ಎಷ್ಟು ಪ್ರೇಮ ಅದ, ಎಷ್ಟು ಸದ್ಭಾವನಾ ಅದ. ಇದ್ರ ಹಿಂದೆ ಏನು ಯಾವ ಸತ್ತ ಹಿಂಗೆ ಕೆಲಸ ಮಾಡ್ಲಿಕ್ಕೆ ಅನ್ನೋದ್ರ ಕಡೆ ನಮಗೆ ಲಕ್ಷಣ ಇಲ್ಲ. ನಾವು ತಿರುಗಿ ಮುರಿ 4 ದುಡ್ಡು ಗಳಿಸಿವೇನು, ಒಂದೇನಪ್ಪ ಹಮ್ದು ಹಮಾರೇದು ಪ್ರಪಂಚದೊಳಗೆ ಆಯುಷ್ಯ ಹಾಕ್ಲಿಕ್ಕೆ ಕೊನೆಗೇನಪ್ಪ ಅಂದ್ರೆ ಏನೂ ಇಲ್ಲ. ಕೈಗೇನು ಹತ್ತೀವಿ ಅಂದ್ರೆ ಏನೇನೂ ಹತ್ತಿ ಪಶ್ಚಾತ್ತಾಪದೊಳಗೇನೆ ಬೆಂದು ಹೋಗುವಂಥ ಪರಿಸ್ಥಿತಿ. ಆದ್ರೆ ನಮ್ಗೆ ಅನಿಸ್ತೇನು ಅಂದ್ರೆ, ನಾವೊಂದ್ಸಲ ಬಂದು ಹೋದ್ವಿ, ಶಾಂತಿ ಸಲುವಾಗಿ ಆಮಂತ್ರಣ ಕೊಡ್ಲಿಕ್ಕೆ ಬಂದಾಗ ಬಂದು ಹೋದ್ವಿ. ನಮಗೆ ಅನಿಸ್ತೇನು ಅಂದ್ರೆ, ಇದರ ದಿವ್ಯತೆ, ಇದರ ಒಂದು ವಿಲಕ್ಷಣವಾದ ವಾತಾವರಣ,
ಇದು ಎಂಥ ಸೂಕ್ಷ್ಮ ವೈಬ್ರೇಷನ್ ಅನ್ನೋದನ್ನು ನಾವು ನೋಡಬೇಕಾದ್ರೆ ನಾವು ಅದಕ್ಕೆ ಏನಾಗಬೇಕು ಅಂದರೆ ಅದಕ್ಕೆ ಅಭಿಮುಖ ಆಗಬೇಕು. ಶಾಂತವಾಗಿ ಕೂತ್ಕೊಂಡು ನಾವು ಅದನ್ನು ಅವಲೋಕನ ಮಾಡಬೇಕು. ಅಂದ್ರೆ ನಮಗೇನಾಗ್ತದೆ ಅಂದರೆ ಇಲ್ಲಿ ಏನಂಥ ವೈಶಿಷ್ಟ್ಯದ ಅನ್ನೋ ಕಲ್ಪನೆ ಕೇವಲ ಅವರು ಸತ್ತಾದಿಂದ ಜ್ಞಾನೇಶ್ವರ ಮಹಾರಾಜ ಬೆಳೀತಾರೆ. ಸೂರ್ಯ ಉದಯ ಆದ ಕೂಡಲೇ ಮುಂದೆ ಯಾರೇ ಬಂದು ಹೇ ಕತ್ಲಿ ನೀ ಬಾಜು ಸರಿ ಸೂರ್ಯ ಉದಯ ಆಗಿ ಕತ್ತಲ್ಲ ಬೆಳಗ್ಗೆ ತಂದು ಕತ್ತಲ್ಲಂತಾರೆ. ಕತ್ಲಿಗೆ ದೂರ ಸರಿ ನೀನು ಸೂರ್ಯ ಉದಯ ಆಗ್ಯಾನ ಬೆಳಗ್ಗೆ ಬಂದು ಕತ್ತಿ ಅಂತಾರೆ. ಹಂಗಿಲ್ಲಿ ಏನದ ಯಾರೇನು ಕೈಯಾಗ ಬಡಿಗೆ ಹಿಡ್ಕೊಂಡು ಇದನ್ನು ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟು ಸುಸಂಬದ್ಧತೆ ಅದ, ಎಷ್ಟೊಂದು ಪ್ರಚಂಡ ಶಕ್ತಿ ಇಲ್ಲಿ ಕಾರ್ಯ ಮಾಡ್ತಾ ಇದೆ. ನಾವು ಆ ಶಕ್ತಿಗೆ ಯಾಕೆ ಶರಣ ಹೋಗಬಾರ್ದು? ನಮ್ಮೊಳಗೂ ಆ ಶಕ್ತಿಯ ಆವಾಹನೆ ನಾವು ಯಾಕೆ ಮಾಡಿಕೋಬಾರ್ದು? ಈ ನಮ್ಮ ದೇಹ ಬುದ್ಧಿಯಿಂದ ನಮ್ಮ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಎಲ್ಲ ಎಷ್ಟೊಂದು ಮಲಿನ ಆಗಿಬಿಟ್ಟಾವಂದರೆ, ಎಷ್ಟು ಸ್ವಾರ್ಥಪರಾಯಣ ಆಗ್ಯಾರ, ಎಷ್ಟು ಸಂಕುಚಿತ ಮನೋವೃತ್ತಿ. ಇದು ನಿಧಾನವಾಗಿ ನಾವು ಇದು ಅರಳಬೇಕು, ವಿಶಾಲ ಆಗಬೇಕು, ಇದು ಪ್ರಫುಲ್ಲಿತ ಆಗಬೇಕು, ಸುಂದರ ಆಗಬೇಕು ಅಂದ್ರೆ ಅದಕ್ಕೆ ಒಂದು ಉಪಾಯ ಏನಂದ್ರೆ ಈ ಶಕ್ತಿಗೆ ನಾವು ಶರಣ ಹೋಗಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ವಿಶ್ವ ಸಂಚಾಲಕ ಶಕ್ತಿ ಏನಿದೆ ಆ ಶಕ್ತಿಗೆ ನಾವು ಮಹಾರಾಜ ದೇಹ ಬಿಟ್ಟು ಬಳಕೆ ಇಲ್ಲೇ ಎದುರಾಯಿತು. ಅವರು ಅಗ್ನಿ ಸಂಸ್ಕಾರ ಆಯಿತು, ಅಲ್ಲೇ ಸಮಾಧಿ ಆಯಿತು. ಬ್ರಹ್ಮಾನಂದ ಮಹಾರಾಜರ ಈ ಸಮಾಧಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಈ ಪಾದುಕೆಗಳನ್ನು ಈ ಪಾದುಕೆಗಳು ಎಲ್ಲಿದ್ದು ಅಂದರೆ ಡಾಕ್ಟರ್ ಕುರ್ತಕೋಟಿ ಅವರು 3 ಪಾದುಕೆಗಳನ್ನು ಮಾಡಿಸಿದ್ರು. ಬೆಳಗಾವಿ ಹತ್ರ ಯಾವುದು ಅಲ್ಲಿ 3 ಪಾದುಕೆಗಳನ್ನು ಮಾಡಿಸಿದ್ರು. ಹತ್ತರಿಗೆ ಒಬ್ಬ ಶಿಲ್ಪಿ ಇದ್ದ. ಅವನು ಮಾಡೋದ್ರ ಬಗ್ಗೆ ಡಾಕ್ಟರ್ ಕುರ್ತಕೋಟಿ ಅವರಿಗೆ ಬಹಳ ಸಂತೋಷ ಆಯಿತು. ಅವ್ರು 3 ಜೋಡು ಪಾದುಕೆ ಮಾಡಿಸಿದ್ರು, ಅಂದ್ರೆ 3 ಪಾದುಕೆ ಮಾಡಿಸಿದ್ರು. ಅದರಲ್ಲಿ ಇನ್ನು 1 ಪಾದುಕೆ ಏನಾಯ್ತು ಅಂದ್ರೆ 2 ಪಾದುಕೆ 1 ಶಿಲಾ. ಅದನ್ನು 1909ನೇ ಇಸ್ವಿಯಲ್ಲಿ ಹೆಬ್ಬಳ್ಳಿಯವರ ತಂದು ಪ್ರತಿಷ್ಠಾಪನೆ ಮಾಡಿದರು. ಬೆಲ್ಸರವರು ತಮ್ಮ ಪ್ರವಚನದಲ್ಲಿ ಹೇಳಿ ನಾರದ ಭಕ್ತಿ ಸೂತ್ರದ ಪ್ರವಚನ ಅಲ್ಲ, ಹೆಬ್ಬಳ್ಳಿಯಲ್ಲಿ ಮಾಡಿದ ಪ್ರವಚನದಲ್ಲಿ ಕೊನೆಗೆ ಹೇಳ್ಯಾರ, ಈ ರೀತಿಯಾಗಿ ಅವರು ಒಂದು ಚರಣ ಸ್ಪರ್ಶವಾಗಿರೋ ಪಾದುಕೆ ಅವರ ತಮ್ಮ ಕೈಯಿಂದ ಸ್ಥಾಪನೆ ಮಾಡಿದ ಭಾರತದಲ್ಲಿ ಎಲ್ಲೂ ಇಲ್ಲ ಅಂತ. 1 ಜೋಡು ಪಾದುಕೆ ತೊಗೊಂಬಂದು ಹೆಬ್ಬಳ್ಳಿಯಲ್ಲಿ ಸ್ಥಾಪನಾ ಮಾಡಿದರು. ಅವಾಗ ಮಹಾರಾಜರು 9ನೇ ಇಸ್ವಿಯಲ್ಲೇ ಕುರ್ತಕೋಟಿಗೆ ಹೋದಾಗ ಮಹಾಭಾಗವತರು ಏನಂದ್ರು, ಮಹಾರಾಜ್ ಈ ಪಾದುಕ ಇಲ್ಲಿ ಸ್ಥಾಪನಾ ಮಾಡಿಕೊಡ್ರಿ ಅಂದ್ರೆ ಇಲ್ಲೇನವನು ಅವನು ಅಲ್ಲೇ ಸ್ಥಾಪನಾ ಮಾಡಿಸ್ಬೇಕಂತ ಮಾಡಿದ್ರು. ಅದ್ರ ಮೇಲೆ ಮಹಾರಾಜರ ಪಾದಗಳನ್ನಿಟ್ಟು ಹೆಬ್ಬಳ್ಳಿ ಪಾದುಕೆ ಅವರ ಸ್ಥಾಪನೆ ಮಾಡಿದ್ದು. ಆ ಪಾದುಕಕ್ಕೂ ಚರಣ ಸ್ಪರ್ಶ ಆಗಿದೆ, ಈ ಪಾದುಕಕ್ಕೂ ಚರಣ ಸ್ಪರ್ಶ. ಅದು 9ನೇ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು. ಇದು 14ನೇ ಇಸ್ವಿಯಲ್ಲಿ ಸ್ಥಾಪನೆ. 13ನೇ ಇಸ್ವಿಯಲ್ಲಿ ಹಂಗೆ ಒಂದು ಸಾಲ ಇದನ್ನು ಮಾಡಿ ಇಟ್ಟು 1 ವರ್ಷ ಅದರ ಮೇಲೆ ನಡೆಸಿದ್ರು. 14ನೇ ಇಸ್ವಿ ಪುಣ್ಯತಿಥಿ ಅಷ್ಟೊತ್ತಿಗೆ ಬ್ರಹ್ಮಾನಂದ ಮಹಾರಾಜ ಸ್ವತಃ ಸ್ಥಾಪನೆ ಮಾಡಿದ್ರು. ಆ ಪಾದುಕೆ ಮೇಲೆ ಪಾದ ಇಡಿಸಿ ಅದನ್ನು ಏನು ಮಾಡಿದ್ರು ಅಂದ್ರೆ ಪೂಜಾ ಮಾಡಿ ಮಹಾರಾಜ್ ಈ ಪಾದುಕೆಯಲ್ಲಿ ಸ್ಥಾಪನೆ ಮಾಡಿದ್ರು. ಮಹಾರಾಜರೇಂದ್ರು ಅತಾನಕೋ ಪುಡೆ ಬಗು, ಈಗ ಬೇಡ ಆಮೇಲೆ ನೋಡು, ಆ ಪಾದುಕೆ ಅಲ್ಲೇ ಅಷ್ಟರೊಳಗೆ 1 ಜೋಡು ಪಾದುಕ ಹೆಬ್ಬಳ್ಳಿಗೆ ಬಂದಿತ್ತು. ಮುಂದೆ 14ನೇ ಇಸ್ವಿಯಲ್ಲಿ ಬ್ರಹ್ಮಾನಂದ ಮಹಾರಾಜರು ಈ ಪಾದುಕ ಕುರ್ತಕೋಟಿಯಿಂದ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ರು. ಆ ಕೆಳಗಿಂದೆಲ್ಲ ಬಾಪು ಸಾಹೇಬ್ ಸಾಠೆ ಅವರು ಸಿಂಹಾಸನ ಎಲ್ಲ ಮಾನೆ ಬಾಪು ಸಾಹೇಬ್ ಮಾನೆ ಅವರು ರಾಮ ಮಂದಿರ ಇಲ್ಲಿದೆ ಘಾಣೇಕರ್ ಭಾऊ ಸಾಹೇಬ್ ಅಲ್ಲ, ಅಣ್ಣಾ ಸಾಹೇಬ್ ಘಾಣೇಕರ್. ಆ ಸಿಂಹಾಸನ ಅವ್ರು ಮಾಡಿಸಿದ್ರು, ಪಾದುಕ ಸ್ಥಾಪನೆ ಆದರು. ಇನ್ನೊಂದು ಪಾದುಕ ಕುರ್ತಕೋಟಿ ಒಳಗಿದ್ದು ಅಲ್ಲೇ ಸ್ಥಾಪನೆ ಆಯಿತು. ಅವು ಮಹಾರಾಜ ಚರಣ ಸ್ಪರ್ಶ.
ಈ ರೀತಿಯಾಗಿ ಇಲ್ಲೇನಾಯಿತು ಅಂದರೆ ಮಹಾರಾಜರ ದಿವ್ಯ ಸಾನ್ನಿಧ್ಯ ಪ್ರಾಪ್ತ ಆಯ್ತು. ಎಂಥ ಇದು ನೋಡ್ರಿ, ದಿವ್ಯ ದೃಷ್ಟಿ ಹೆಂಗಿರ್ತದೆ, ದಿವ್ಯ ಕಲ್ಪನಾ ಹೆಂಗಿರ್ತದೆ ಅಂದರೆ, ಮಹಾರಾಜರು ದೇಹ ಬಿಡೋಕ್ಕಿಂತಲೂ ಮುನ್ನಾ ದಿವಸ ಇಲ್ಲಿ ಗೋಶಾಲಾ ಇತ್ತು, ಗೋಶಾಲಾಕ್ಕೆ ಬಂದಿದ್ರು. ಅಭ್ಯಂಕರನ್ನವರು ಗೋಶಾಲಾದ ವ್ಯವಸ್ಥೆ ನೋಡ್ತಾರೆ. ಮಹಾರಾಜರು ಬಂದ ಕೂಡಲೇ ಸ್ವಲ್ಪ ಇತ್ತಲಾಗೆಲ್ಲ ಹುಲ್ಲು ಬಿದ್ದಿತ್ತು, ಅದನ್ನೆಲ್ಲ ಚೆನ್ನಾಗಿಡ್ರಿ ಅಂತ ಹೇಳಿದರು. ಆವಾಗ ಅವ್ರ ಜೊತೆಗೆ ಭವಾನರಾವ್ ಬಂದರು, ಅವರು ಅದನ್ನೆಲ್ಲ ವ್ಯವಸ್ಥಿತವಾಗಿದ್ದರು. ಆಮೇಲೆ ಮಹಾರಾಜರು ಬಂದಾರ ಅಂತ ತಿಳ್ಕೊಂಡು ಭವಾನರಾವ್ನ ಏನು ಮಾಡಿದ್ರು, ಒಂದು ಸ್ವಲ್ಪ ಸಾರಿಸಿ ರಂಗೋಲಿ ಹಾಕಿ ಮಹಾರಾಜರು ಕುರ್ಚಿ ಇಟ್ಟು ಮಹಾರಾಜರು ಅದ್ರ ಮೇಲೆ ಕೂತು ಮುನ್ನಾ ದಿವಸ, ದೇಹ ಬಿಡೋಕ್ಕಿಂತ ಮುನ್ನಾ ದಿವಸ ಸಾಯಂಕಾಲ. ಆವಾಗ ಅಭ್ಯಂಕರಿ ಮಹಾರಾಜರು ಹೇಳಿದ್ರು, ನೋಡು ಅಷ್ಟಾಗೆಲ್ಲ ಹುಲ್ಲು ಗಿಲ್ಲು ಭಾಳ ಬಿದ್ದು, ಇದನ್ನೆಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿ ಮಾಡಿರಿ, ಮತ್ತು ನಾನು ಇಲ್ಲೇ ಇರ್ಲಿಕ್ಕೆ ಬರಾಮಿದ್ದೀನಿ ಅಂತ, ನಾನು ಆಮೇಲೆ ಇಲ್ಲೇ ಇರ್ಲಿಕ್ಕೆ ಬರಾಮಿದ್ದೀನಿ ಅಂತ ಹೇಳಿ ತಮ್ಮ ಕಾಲಾಗಿನ ಪಾದುಕ ಏನದ ಅಭ್ಯಂಕರ ಕಡೆ ಕೊಟ್ಟು ಮತ್ತೆ ತಿರುಗಿ ಹೋದ ರಾಮ ಮಂದಿರ ಕಡೆಗೆ. ಎಲ್ಲಿ ಸಮಾಧಿಯಾಗಿದ್ದನೋ ಅಲ್ಲೇ ಕೂತಿದ್ರು ಮಹಾರಾಜ. ಆಮೇಲೆ ಹೋದ ಕೂಡಲೇ ಮುಂದೆ ದಿವಸ ತೀರ್ಕೊಂಡು ದೇಹ ಬಿಟ್ಟು ಕೂಡಲೇ 5:50 ದೇಹ ಬಿಟ್ಟರು. ಅಷ್ಟೊತ್ತಿ ಭಾವು ಸಾಹೇಬರು ಬಂದು ನೋಡಿದ್ರು, ದೇಹ ಬಿಟ್ಟಿದ್ರು ಅಂತ ತಿಳ್ಕೊಂಡು ಮುಂದೆಲ್ಲರೂ ಸ್ವಲ್ಪ ಹೊತ್ತು ಡಾಕ್ಟರ್ ನೋಡಿದರು, ಇಲ್ಲ ದೇಹ ಬಿಟ್ಟಿದ್ದಾರೆ ಅಂತ ಕೂಡಲೇ ಮುಂದೆಲ್ಲರೂ ಅಳುವುದು ಕರೀದೆಲ್ಲ ಶುರುವಾಯಿತು. ಮಹಾರಾಜನ ರಾಮದೇವ್ರ ಮುಂದೆ ತಂದು ಮಲಗಿಸಿದ್ರು, ಗರ್ಭ ಹಾಕಿ. ಮುಂದೆಲ್ಲರಿಗೂ ಭಾವು ಸಾಹೇಬರ ದಹಿ ಒಳಗೆ ಕಳಿಸಿ ಎಲ್ಲರಿಗೂ ಟೆಲಿಗ್ರಾಮ್ ಮಾಡಿಸಿದ್ರು. ಅಪ್ಪ ಸಾಹೇಬ್ ಬಡಗಾಂವ್ಕರ್ ಅವರಿಗೆ, ಬ್ರಹ್ಮಾನಂದ ಮಹಾರಾಜರಿಗೆ ಎಲ್ಲರಿಗೂ ಟೆಲಿಗ್ರಾಮ್ ಕಳಿಸಿ. ಅಪ್ಪ ಸಾಹೇಬ್ ಬಡಗಾಂವ್ಕರ್ ರಾತ್ರಿ ತನಕ ಬಂದರು. ಮರುದಿವಸ 23ನೇ ತಾರೀಖಿಗೆ ಮಧ್ಯಾಹ್ನ 4 ಗಂಟೆಗೆ ಮಹಾರಾಜರ ಅಗ್ನಿ ಸಂಸ್ಕಾರ. ಅಷ್ಟೋ ತನಕನೂ ಬ್ರಹ್ಮಾನಂದ ಮಹಾರಾಜರು ಬರ್ತಾರೆ ಅನ್ನೋ ಒಂದು ದಾರಿ ನೋಡಿದ್ರು. ಆದರೆ ಬ್ರಹ್ಮಾನಂದ ಮಹಾರಾಜ ಇಲ್ಲಿ ಏನಿದ್ರು ಗದಗಿನಾಗಿದ್ರು. ಅವ್ರು ಮುಂಜಾನೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಕೋಲಿ ಒಳಗೆ ಹೋಗಿ ಬಾಗಿಲ ಹಾಕ್ಕೊಂಡು ಕೂತ್ಬಿಟ್ರು. ಯಾಕೋ ಏನು ಗೊತ್ತಿಲ್ಲ, ಸೂಕ್ಷ್ಮವಾಗಿ ಅವ್ರದ್ದು ಏನು ವ್ಯವಹಾರ ಇತ್ತು ಗೊತ್ತಿಲ್ಲ. 10 ಗಂಟೆಗೆ ಹೊರಗೆ ಬಂದರು. ಹೊರಗೆ ಬಂದವ್ರು ಹೇಳಿದ್ರು, ನಾ ಬೆಳದಡಿಗೆ ಹೋಗ್ತೀನಿ ಅಂತ ಹೇಳಿ ಹೊಂಟು ಬಿಟ್ರು. ಅವತ್ತನೇ ಹೋದ್ರು, ಸ್ವಲ್ಪ ದೂರ ಹೋದ್ರು. ಅಷ್ಟೊತ್ತಿಗೆ ಟೆಲಿಗ್ರಾಮ್ ಬಂತು. ಭೀಮರಾವ್ ಗಾಡಗೋಳಿ ಅವರು ಟೆಲಿಗ್ರಾಮ್ ನೋಡಿದ್ರು, ಓದಿದ್ರು. ಅರ್ಥಾತ್ ಏನು ಅಂದ್ರೆ, ನಾಗಪ್ಪನ ಕಡೆಗೆ ಟೆಲಿಗ್ರಾಮ್ ಕೊಟ್ಟು ಕಳಿಸಿ ಬ್ರಹ್ಮಾನಂದರಿಗೆ ಕೊಡು. ಆ ಬ್ರಹ್ಮಾನಂದ ಮಹಾರಾಜರು ಬೆಳದಡಿಗೆ ಹೊಂಟಿದ್ರು. ಇವರು ನಾಗಪ್ಪ ಬೆನ್ನ ಹತ್ತಿ ಬರ್ಲಿಕ್ಕತ್ತಿದ್ರು. ಬ್ರಹ್ಮಾನಂದ ಮಹಾರಾಜ ಕಾಣಿಸಿದ ಕೂಡಲೇ ಜೋರು ಅದ್ರು, ದ್ಯಾವರು ನಿಂದರ್ರಿ ಅಂತಂದ್ರು. ಬ್ರಹ್ಮಾನಂದ ಮಹಾರಾಜ ಒಂದು ಗಿಡದ ಕೆಳಗೆ ನಿಂತು ಅಲ್ಲಿ ನೆರಳಾಗಿ ನಾಗಪ್ಪ ಬಂದು ಹೊಂದಾವಳಿಯಿಂದ ತಂತಿ ಬಂದದ. ಅವಾಗ ಬ್ರಹ್ಮಾನಂದ ಮಹಾರಾಜರಿಗೆ ಒಂದ್ಮೇಲೆ ಇದು ಆಯ್ತು. ಅದನ್ನು ನೋಡಿದ್ರು. ನೋಡಿ ಅದನ್ನ ತಲೆ ಮೇಲೆ ಇಟ್ಟುಕೊಂಡು ಕೆಳಗೆ ಕೂತು ಸಣ್ಣ ಹುಡುಗರು ಹತ್ತಂಗೆ ಅಳ್ಳಿಕ್ಕೆ. ಅಲ್ಲೂ ನಾಗಪ್ಪ ₹2 ಟಿಕೆಟ್ ತೆಗೆದಿದ್ರೆ ನಡೆದಾಡೋ ಬ್ರಹ್ಮನ್ ನೋಡ್ತಿದ್ವಿ, ಯಾರು ನೋಡುದು. ಮುಂದೆ ಆಮೇಲೆ ಸ್ವಲ್ಪ ಹತ್ತಿದ್ದು ಅವನಿಗೆ ತಿರುಗಿ ಕಳಿಸಿ ಎಲ್ಲೂ ಹೋಗ್ಬಿಟ್ರು. ಎಲ್ಲೂ ಹೋದವರು 3 ದಿವಸ ಯಾರಿಗೂ ಕಾಣಿಸ್ಲಿಲ್ಲ. ಮುಂದೆ ಈ ಕಡೆಗೆ ಮರುದಿವಸ 3-4 ಗಂಟೆ ತನಕನೂ ದಾರಿ ನೋಡಿ ಮಹಾರಾಜ ದೇಹ ಬಿಟ್ಟು ಕೂಡಲೇ ಮಹಾರಾಜನ ಒಯ್ಯಬೇಕು ಒಂದು ದೊಡ್ಡ ವಿಮಾನ ತಯಾರು ಮಾಡಿದ್ರು, ಭಾರಿ ಕಂಬ ಕಟ್ಟಿದ್ರು. ಮಹಾರಾಜನ ಅದರ ಮೇಲೆ ಕೂಡಿಸಿದ್ರು. ಏನು ನೋಡ್ಕೊಂತ ಯಾರಿಗೂ ತಪ್ಪಿಲ್ಲ, ನಮ್ಗೆ ಯಾರಿಗೂ ತಪ್ಪಿಲ್ಲ ಅನ್ನೋ ತಲೆಯಾಗ ಬರುವುದಿಲ್ಲ. ನಮಗೂ ಇದು ತಪ್ಪಿಲ್ಲ ಅನ್ನೋ ತಲೆಯಾಗ ಬಂದರೆ ಎಷ್ಟು. ಅಲ್ಲಿ ನಾನು ಸಲ ಲೋಂಡಾಕ್ ಹೋದಾಗ ಅಲ್ಲಿ ಒಂದು ಶಾಂಡಿಲಿ ಆಶ್ರಮ ಅಂತ ಅಲ್ಲಿ ಹೋಗಿದ್ದೆ. ಅದು ಗಾಡಿ ಮೇಲೆ 3 ವಾಕ್ಯ ಬರೆದು, 3 बात कभी नहीं भूलना चाहिए. 1 ಭಗವಾನ್, 2 ಮೃತ್ಯು, 3ನೇದು दूसरों किया हुआ उपकार, ಇನ್ನೊಬ್ಬರು ಮಾಡಿರೋ ಉಪಕಾರ. ಒಂದು 70 ಊಟಕ್ಕೆ ಹಾಕಿದ್ರು ಒಂದು ಆಯುಷ್ಯ ತುಂಬ ನೆನಪಿದೆ.
ಪ್ರತಿ ಕ್ಷಣಕ್ಕೂ ನಮಗೆ ಮೃತ್ಯುವಿನ ನೆನಪು ಬರಬೇಕು. ಅಂದ್ರೆ ಏನಾದರೂ ನಾವು ವಿವೇಕಾನಂದ ಒಂದು ಕಡೆ ಹೇಳೋದು, ಯಾರು ತಮ್ಮ ಕಣ್ಣು ಮುಂದೆ 24 ತಾಸು ಮೃತ್ಯುವನ್ನು ಇಟ್ಕೊಂಡಿರ್ತಾರೋ ಅವರ ಜೀವನದಾಗ ಏನಾದರೂ ಸಾಧಿಸ್ತಾರೆ. ನಮಗೆ ಅಸಲ ಲಕ್ಷ್ಯ ಇಲ್ಲ. ಯಕ್ಷ ಯುಧಿಷ್ಠಿರನ ಒಂದು ಪ್ರಶ್ನೆ ಕೇಳ್ತಾನೆ, ಕಿಮ ಆಶ್ಚರ್ಯಂ, ಈ ಜಗತ್ತಿನಲ್ಲಿ ಆಶ್ಚರ್ಯವಾದದ್ದೇನು? ಅದಕ್ಕೆ ಅವನು ಉತ್ತರ ಹೇಳ್ತಾನೆ, ಅಹನ್ಯಹನಿಗಚ್ಚಂತಿ ಭೂತಾನಿ ಯಮಮಂದಿರಂ ಶೇಷ ಸ್ಥಿರತ್ವಮಿಚ್ಛಂತಿ ಕಿಮಾಶ್ಚರ್ಯಂ ಅಂತ. ಪ್ರತಿ ದಿವಸ ಅನೇಕರು ಸಾಯೋದನ್ನು ನೋಡ್ತೀವಿ, ನಾವು ಒಯ್ತೀವಿ, ನಾವು ಬೆಂಕಿ ಹಚ್ತೀವಿ, ನಾವಂತೂ ಎಷ್ಟು ಮಂದಿಗೆ ಹೋಗಿವಿ. ಅಲ್ಲಿ ಮಾತಾಡ್ತಿರ್ತಾರೆ, ಏನಪ್ಪ ನಿಮ್ದು LIC ಎಲ್ಲಿಗೆ ಬಂತು, ನಿಮ್ದು LIC ಇನ್ಶೂರೆನ್ಸ್ ಮುಂದೆ ಯಾವ ಕ್ಷಣಕ್ಕೆ ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಏನೇನು ಪೂರ್ವ ಸಿದ್ಧತೆ ಬೇಕಾಗಿಲ್ರಿ ಸಾಯಲಿಕ್ಕೆ. ಯಾವ ಕ್ಷಣಕ್ಕೆ ಗೋಣು ಹೊಳತದು ಹೇಳಲಿಕ್ಕೆ ಬರಂಗಿಲ್ಲ. ಆದರೂ ಅಷ್ಟಾಗಿ ನಮಗೆ ದೂರ ಇಲ್ಲ. ನಾವು ಏನು ನಮ್ಮ ಇದ್ರೊಳಗೆ ಇದ್ಬಿಟ್ಟಿವ ಅಷ್ಟ. ಒಂದು ವೇಳೆ ನಾವು ಹಂಗೆ ನಮ್ಮ ಕಣ್ಣು ಮುಂದೆ ಇಟ್ಕೊಂಡಿದ್ರೆ ಏನಾದರೂ ಮಾಡ್ತಿದ್ವಿ. ಪರೀಕ್ಷಿತ್ ರಾಜಾಗ ಹೇಳಿದವ ಏನು ಅಂತಂದ್ರೆ, ಆ ಮುನಿ ಪುತ್ರ ಹೇಳಿದ, ಪರೀಕ್ಷಿತ ನೀನು 7ನೇ ದಿವಸ ಹಾವು ಕಡೆ ಸಾಯ್ತಿ, ತಕ್ಷಕ ಅನ್ನೋ ಹಾವು ಕಡೆ ಸಾಯ್ತಿ ಅಂದ ಕೂಡಲೇ ಭಾಳ ದುಃಖ ಆಯ್ತು. ಅವಾಗ ಮತ್ತೆ ಅವನಿಗೆ ಅನಿಸ್ತೇನು ಅಂತಂದ್ರೆ, ಸುದರ್ಶನ ಚಕ್ರದಿಂದ ಬ್ರಹ್ಮಾಸ್ತ್ರದಿಂದ ಅಶ್ವತ್ಥಾಮ ಬ್ರಹ್ಮಾಸ್ತ್ರ ಬಿಟ್ಟಿದ್ದ, ಗರ್ಭದೊಳಗೆ ಆ ಬ್ರಹ್ಮಾಸ್ತ್ರ ಪರೀಕ್ಷಿತನನ್ನೇ ಸಂಹಾರ ಮಾಡುವಂಥ ಪರಿಸ್ಥಿತಿಯಲ್ಲಿತ್ತು. ಅವಾಗ ಕೃಷ್ಣ ಪ್ರತಿಜ್ಞೆ ಮಾಡಿ ಸುದರ್ಶನ ಚಕ್ರ ಬಿಟ್ಟೇನು ಅಂದ್ರೆ, ನಾನು ಒಂದು ವೇಳೆ ಬ್ರಹ್ಮಚಾರಿಯಾಗಿದ್ದರೆ ಈ ಸುದರ್ಶನ ಚಕ್ರ ಏನದ ಪರೀಕ್ಷಿತನನ್ನು ಸಂರಕ್ಷಣೆ ಮಾಡಬೇಕು. ನಾನು ಒಂದು ವೇಳೆ ಎಂದೂ ಸುಳ್ಳು ಹೇಳಿರದೇ ಇದ್ದರೆ ಈ ಚಕ್ರ ಏನದ ಅವನನ್ನು ಸಂರಕ್ಷಣೆ ಮಾಡಬೇಕು, ಒಂದು ಸುರಕ್ಷಿತ. ಅದ ಪರೀಕ್ಷಿತ ರಾಜ ಒಬ್ಬ ಮುನಿ ಧ್ಯಾನದಲ್ಲಿ ಮಗ್ನಾದಾಗ ಅವನು ಒಳಗ ಒಂದು ಹಾವು ಹಾಕಿದ್ದಕ್ಕೆ, ಸತ್ತ ಹಾವು ಹಾಕಿದ್ದಕ್ಕೆ ಅವನ ಮಗ ಶಾಪ ಕೊಟ್ಟು, ಯಾರು ಹಾವು ಹಾಕ್ಯಾರು ಅವನೇನು ಮಾಡಲಿ ಅಂದ್ರೆ, ತಕ್ಷಕ ಅನ್ನುವಂಥ ಹಾವು ಕಳೆದು 7ನೇ ದಿವಸ ಸಾಯಿಲಿ. ಆಮೇಲೆ ಅವ್ರ ತಂದೆ ಅವ್ರ ಸಮಾಧಿ ಇಳಿತು, ಪರಿಸ್ಥಿತಿ ನೋಡಿದ, ಅಯ್ಯೋ ಹುಚ್ಚ ಏನು ತಪ್ಪು ಮಾಡಿದೆ, ಎಂಥ ಧರ್ಮಾತ್ಮ ಇದ್ದ, ಏನೋ ಒಂದು ಸಲ ಇಂಥ ತಪ್ಪಾಗಿರ್ತಾವೆ, ಅಷ್ಟಕ್ಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಕಾಗಿತ್ತು. ಆದರೂ ನೀನು ಹೋಗಿ ಹೇಳ್ದ, ನಿನ್ನ ಶಾಪ್ ತಿರುಗಿ ತಗೊಂಡ, ತಗೊಳ್ಳಿ ಹಾಗಂಗಿಲ್ಲ, ನೀನು ಹೋಗಿ ಹೇಳ್ದ ಅಂದ. ಬಂದು ಹೇಳ್ದ, ರಾಜ 7ನೇ ದಿವಸ ಆಯ್ತೀನಿ, ದುಃಖ ಆಯ್ತು. ಆವಾಗ ಅವನಿಗೆ ಋಷಿ ಮುನಿಗಳು ಅವನಿಗೆ ಹೇಳಿದರು, ಇನ್ನೇನು ಮಾಡ್ಲಿಕ್ಕೆ ಬರಂಗಿಲ್ಲ, ಒಂದೇನು ಅಂದ್ರೆ ಉದ್ಧಾರ ಆಗೋ ವಿಚಾರ ಮಾಡು. ಅವಾಗ ಅವನು ಕಳಕಳಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಭಗವಂತ ನಾನು ಉದ್ಧಾರ ಆಗೋ ಉಪಾಯ ಮಾಡು. ಆವಾಗ ಸುಖ ಮಹರ್ಷಿಗಳು ಸಂಚಾರ ಮಾಡ್ಕೋತ ಬರ್ಲಿಕ್ಕತ್ತಿದ್ರು. ಅವ್ರು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಮಹರ್ಷಿ, ನಾನು 7ನೇ ದಿವಸ ಸಾಯ್ತೀನಿ, ಧನ್ಯಿದ್ದೀನಿ ನೀನು ಅಂತ. ಅರೆ, ನಾನು 7ನೇ ದಿವಸ ಸಾಯ್ತೀನಿ ಅಂದ್ರೆ ನೀವು ಧನ್ಯಿದ್ದಿ ಅಂತಿಲ್ಲ. ಹೌದು, ಹೆಂಗೆ ಧನ್ಯಿದ್ದೀನಿ? ಆವಾಗ ಸುಖ ಮಹರ್ಷಿಗಳು ಹೇಳಿದರು, ಈ ಮೃತ್ಯು ಲೋಕದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಪ್ರಾಣಿಗಳಿಗೆ ಮುಂದಿನ ಕ್ಷಣದ ಭರವಸೆ ಇಲ್ಲ. ಅಂತಾದ್ರೆ 7 ದಿವಸ ಸಾಯಂಗಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಆದ್ರಿಂದ ನೀವು ಧನ್ಯಿದ್ದೀಯ. 7 ದಿವಸ ಸಿಕ್ಕು ನಿಮಗೆ ಉದ್ಧಾರ ಆಗಲಿಕ್ಕೆ. ಮತ್ತೆ ಏನು ಮಾಡಲಿಕ್ಕೆ, ಏನು ಕಾಳಜಿ ಮಾಡಲ್ಲ, ನಾವು ಭಾಗವತವನ್ನು ಹೇಳ್ತೀನಿ, ನೀವು ಶ್ರವಣ ಮಾಡಿ. ಎಷ್ಟು ಕಳಕಳಿಯಿಂದ ಶ್ರವಣ ಮಾಡಿರ್ಬೋದು ಕಲ್ಪನಾ ಮಾಡಿ. ನಾನು 7ನೇ ದಿವಸ ಸಾಯ್ತೀನಿ ಅನ್ನೋದನ್ನು ತಿಳಿದಿರ್ತಕ್ಕಂಥವ, ಕಲ್ಪನೆ ಬಂದಿರತಕ್ಕಂಥ ಮನುಷ್ಯ ಎಷ್ಟು ಕಳಕಳಿಯಿಂದ ಶ್ರವಣ ಮಾಡಿದ್ರು. ಅಷ್ಟೇ ಅದರ ಕಡೆಗೆ ಲಕ್ಷ್ಯ ಒಟ್ಟು, ಹಸಿವಿಲ್ಲ, ನೀರಡಿಕಿಲ್ಲ, ಜಗತ್ತನ್ನು ಸಂಪೂರ್ಣವಾಗಿ ಮತ್ತೆ. ಯಾಕಂದ್ರೆ ಸ್ವಲ್ಪ ಲಕ್ಷ್ಯ ಮಾಡಿದೆ ಅಂದ್ರೆ ಎಲ್ಲಿ ನಾನು ಇದರೊಳಗೆ ಫೇಲ್ ಆಗ್ತೀವಿ ಅಂತ ಅಷ್ಟು ಕಳಕಳಿಯಿಂದ ಶ್ರವಣ ಮಾಡಿದ.
ಅವನಿಗೆ ಬ್ರಹ್ಮಜ್ಞಾನ ಆಯ್ತು, ಸಮಾಧಿ ಹತ್ತು ದಾರಾಗಿದೆ. ನಮಗಷ್ಟು ಭರವಸೆ ಇಲ್ಲ. ಆಯುಷ್ಯದ ಭರವಸೆ ಇಲ್ಲ, ಆಯುಷ್ಯದ್ದು ಭರವಸೆ ಇಲ್ಲ. ಆದಷ್ಟು ತೀವ್ರವಾಗಿ ಕೃತಾರ್ಥರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸಾಧು ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿರು. ಸತ್ಸಂಗದ ನಮ್ಗೆ ಎಷ್ಟರೇ ಅಪೇಕ್ಷೆ ಆಗಬೇಕು, ಅದ್ರ ಬಗ್ಗೆ ನಮಗೆ ಮನಸ್ಸು ತಳಮಳ ಆಗಬೇಕು, ಕಲ್ಪನೆ ಅನಿಸ್ಬೇಕು. ಎಲ್ಲಾದ್ರೂ ಯಾರಾದರೂ ಏನಾದರೂ ಹೇಳ್ತಿಲ್ವಲ್ಲ, ಕೀರ್ತನೆ ಇರಲಿ, ಪ್ರವಚನ ಇರಲಿ, ಪುರಾಣ ಇರಲಿ, ಒಂದು 4 ಉತ್ತಮ ಶಬ್ದಗಳನ್ನು ಹೇಳ್ತಿದ್ರು ಅಂದರೆ ನಾವು ಓಡ್ಕೋತ ಹೋಗಿ ಅದನ್ನು ಕೇಳ್ಕೋತ ಕೂಡಬೇಕು. ಎಲ್ಲಾದ್ರೂ 4 ಸತ್ಸಂಗದ ಶಬ್ದ ಕೇಳ್ತಿದ್ರು ಅಂದ್ರೆ ಸತ್ಸಂಗ ಎಂದು ವ್ಯರ್ಥ ಹೋಗುವುದಿಲ್ಲ ಅಂತ ಮಹಾರಾಜ ಹೇಳ್ತೀವಿ. ಯಾವ ರೀತಿಯಾಗಿ ಮಂಡಿನ ರಸ್ತೆದ ಮೇಲೆ ಆಕಳ ಸಗಣಿ ಬಿತ್ತು ಅಂದ್ರೆ ನಾವು ಆ ಸಗಣಿ ಎತ್ತಿದ್ವಿ ಅಂದ್ರೆ ಅದ್ರ ಜೊತೆಗೆ ಮಣ್ಣು ಹೆಂಗೆ ಬರ್ತದನೋ ಹಂಗೆ ಸತ್ಸಂಗ ಏನದನೋ ಸ್ವಲ್ಪ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡಿ ಹೇಳೋರು ಎಂಥವರೇ ಇರ್ತಾರೆ. ಸಣ್ಣವರಿರಲಿ, ದೊಡ್ಡವರಿರಲಿ, ಅಥವಾ ಏನಪ್ಪ ಅಂದ್ರೆ ಸಾಮಾನ್ಯ ಮನುಷ್ಯ ಇರಲಿ, ಏನೇನಾದರೂ ವ್ಯಸನ ಇದ್ದಾವ ಇರಲಿ, ಅಥವಾ ಮತ್ತೆ ಯಾರಾದರೂ ಇರಲಿ, ಎಂಥವರಾದರೂ ಇರಲಿ, ಹೆಣ್ಮಕ್ಳು ಇರಲಿ, ಗಂಡಸರು ಇರಲಿ, ಹೇಳೋ ಶಬ್ದ ಏನವನು ಅವು ಬಹಳ ಮಹತ್ವ. ಮಹಾರಾಜರು ಒಬ್ಬರು ಅಂದ್ರೆ ಏನು ಬಿಡ್ರಿ ಮಹಾರಾಜ್, ಈ ಕಿವಿಲಿ ಕೇಳ್ತಾರೆ, ಈ ಕಿವಿಲಿ ಬಿಡ್ತಾರೆ ಅಂತ. ಆದರೂ ಅಡ್ಡಿಲ್ಲ. ಅವಾಗ ಅವರಂದ್ರು ಈ ಕಿವಿಯಿಂದ ಒಳಗೆ ಹೋಗಿ ಈ ಕಿವಿಯಿಂದ ಹೊರಗೆ ಬರಬೇಕಾದ್ರೆ ನಡಕ್ಕೆ ಮೆದುಳದ, ಅದಕ್ಕೆ ಸ್ವಲ್ಪ ಟಚ್ ಆಗೇ ಬರ್ತದೆ. ಅದ್ರಾಗಿನ 10 ಶಬ್ದವೇ ನಮಗೆ ಮನಸ್ಸಿಗೆ ತಾಗ್ತಾವೆ, ಇಟ್ಕೊಳ್ತಾರೆ. ಹಂಗೆ ಜನ್ಮಾಂತರದ ಪುಣ್ಯ ನಮಗೆ ಸದ್ಗುರುಗಳ ಪ್ರಾಪ್ತ ಆಗ್ಯಾರ. ಸಾಧ್ಯ, ಸದ್ಗುರು, ಸಾಧನೆ, ಇವು 3 ನಮ್ಮ ನಿಶ್ಚಿತ ಆಗ್ಯಾವ. ಸಾಧ್ಯ ಏನಪ್ಪ ಅಂದರೆ ಭಗವಂತನ ದರ್ಶನ ಆಗಬೇಕು, ಸದ್ಗುರುಗಳ ದರ್ಶನ ಆಗಬೇಕು, ಕೃಪಾ ಆಗಬೇಕು, ಜೀವನ ಸಾರ್ಥಕ ಆಗಬೇಕು, ನಮಗೆ ಸಮಾಧಾನ ಪ್ರಾಪ್ತ ಆಗಬೇಕು, ಭಗವಂತನ ಭಕ್ತಿ ಪ್ರಾಪ್ತ ಆಗಬೇಕು. ಇದು ನಮ್ಮ ಸಾಧ್ಯತೆ. ಸದ್ಗುರುಗಳು ಅಂದರೆ ನಾನು ಇದನ್ನ ಹೇಳೋದಿಲ್ಲ ಏನು ಅಂದ್ರೆ ಮಹಾರಾಜರ ನಿಮ್ಮೆಲ್ಲರೂ ಸದ್ಗುರುಗಳು ಅಂತ ಹೇಳೋದಿಲ್ಲ. ನಿಮ್ಮ ಸದ್ಗುರುಗಳು ಯಾರಿದ್ದಾರೋ. ಸಾಧನೆ ಯಾವುದು ಅಂದರೆ ಮಹಾರಾಜ ಹೇಳ್ತಕ್ಕಂಥ ಸಾಧನೆ ನಾಮಸ್ಮರಣೆ. ಇನ್ನು 3 ಲಕ್ಷದಲ್ಲಿ ಇಟ್ಟುಕೊಂಡು ನಾವು ನಮ್ಮ ಜನ್ಮ ಸಾರ್ಥಕ ಮಾಡಿಕೋಬೇಕು. ಇಷ್ಟೆಲ್ಲ ಪ್ರಸ್ತಾಪ ಮಾಡುವುದು ಸಹಜವಾಗಿ ಪ್ರಸ್ತಾಪ ಮಾಡಿದ್ದಲ್ಲ, ಮುಖ್ಯವಾಗಿ ಹೇಳಬೇಕಾಗಿರೋ ವಿಷಯವನ್ನು ಹೇಳಿ ನಮ್ಮದು ಇನ್ನೂ ಉಪಾಸನೆ ಆಗಬೇಕಾಗಿದೆ. ನನಗೇನು ಅದರದ್ದು ಇದು ಇಲ್ರಿ, ಕಾಳಜಿ ಇಲ್ಲ. ಅಂದರೆ ಎಷ್ಟೊತ್ತಾದರೂ ನಾನು ಆಮೇಲೆ ನನ್ನ ಉಪಾಸನೆ ಮಾಡಿಕೊಂಡು ಈ ಅವಕಾಶ ಮತ್ತೆ ಎಲ್ಲಿ ಸಿಗ್ಲಿಕ್ಕೆ, ಯಾವಾಗ ಸಿಗ್ಲಿಕ್ಕೆ ಸಿಗ್ತದೆ. ಏನೋ ಒಂದು ಹಿತಗುಜ ಅಂತ ಒಂದು ಏನಪ್ಪ ಅಂದ್ರೆ ಒಂದು ಆತ್ಮೀಯತೆಯಿಂದ ಹೇಳ್ತಕ್ಕಂಥ 4 ಶಬ್ದಗಳು, ಪ್ರೇಮದಿಂದ ಹೇಳ್ತಕ್ಕಂಥ 4 ಶಬ್ದ. ಮುಖ್ಯವಾಗಿ ಹೇಳಬೇಕಾಗಿರೋ ವಿಷಯ ಏನು ಅಂದರೆ ಇನ್ನು ಭಾಳ ತನಕನೂ ಕೂಡ್ಸ್ಕೊಂಡು ಕೂಡಂಗಿಲ್ಲ. ಯಾಕಂದ್ರೆ ಮುಂಜಾನೆ ನಾ ಈಗ ಮುಂದೆ ಹೇಳೋ ವಿಷಯ ಏನದ ಅದು ಆದಷ್ಟು ಲಘು ಮಲ್ಕೊಂಡ್ರೆ ಶಕ್ಯ ಆಗುವಂಥದ್ದು. ಆದ್ದರಿಂದ ನಾಳೆ ಏನದ ಅಂದರೆ ಚಾಫಳದಲ್ಲಿ ಉಪಹಾರದ, ಅದರದ್ದೇನು ಪ್ರಶ್ನೆ ಇಲ್ಲ ನಮಗೆ. ಅದು ಮುಖ್ಯವಾಗಿ ಏನದ ಅಂದರೆ ಇಸ್ಲಾಂಪುರದಲ್ಲಿ ನಮಗೆಲ್ಲರಿಗೂ ಪ್ರಸಾದದ ಮಧ್ಯಾಹ್ನದ್ದು. ಅವರು ಸಾಕಷ್ಟು ಸಲ ಫೋನ್ ಮಾಡಿ ಹೇಳ್ಯಾರ ಏನು ಅಂದ್ರೆ ಆದಷ್ಟು ಬೇಗನೆ ಬರ್ರಿ, ಆದಷ್ಟು ಬೇಗನೆ ಬರ್ರಿ. 11:30 12 ಬಂದ್ರಿ ಅಂದರೆ ನಮಗೂ ಏನಾದರೂ ಒಂದು ಅರ್ಧ ತಾಸು, ಅರ್ಧ ಮುಕ್ಕಾಲು ಗಂಟೆ ಹೇಳಲಿಕ್ಕೆ ಆಗ್ತದೆ. ಆಮೇಲೆ ನಾವು ಪ್ರಸಾದ ಎಲ್ಲರಿಗೂ ನಾವು ಪ್ರಸಾದ ಮಾಡ್ತೀವಿ, ಪ್ರಸಾದ ಹಾಕ್ತೀವಿ. ಕಳಕಳಿಯಿಂದ ಹೇಳಿದ್ದಾರೆ. ಆದ್ದರಿಂದ ಇಲ್ಲಿಂದ ಚಾಫಳ ಏನದ 95 ಕಿಲೋಮೀಟರ್, 100 ಕಿಲೋಮೀಟರ್. ಇಲ್ಲಿಂದ ಊರಿನ ಹೆಸರು ಹೇಳಿರ್ತೀನಿ, ಆ ರೀತಿ ನಾವು ಹೋಗಬೇಕಾಗ್ತದೆ. ಇಲ್ಲಿಂದ ವಡೂಜ್ದಿಂದ ಪುಸೆ ಸಾವಳಿ, ಅಲ್ಲಿಂದ ನಾವು ಉಂಬ್ರಜ್ಗೆ ಹೋಗ್ಬೇಕು. ಉಂಬ್ರಜ್ದಿಂದ ಚಾಫಳದಲ್ಲಿ ಏನದ ಅನ್ನೋದು ಸ್ವಲ್ಪದ್ರಾಗ ಹೇಳ್ತಾರೆ. ಸಮರ್ಥ ರಾಮದಾಸ್ ಸ್ವಾಮಿಗಳು ಸಂಚಾರ ಮಾಡಿಕೋತ ಒಂದು ಊರಿಗೆ ಬಂದು
ಆವಾಗ ಅವರಲ್ಲಿ ಒಂದು ಕೆರೆ ಒಳಗೆ ಸ್ನಾನ ಮಾಡ್ತಾ ಇದ್ರು. ವಿಶಾಲವಾದ ಕೆರೆ ಇತ್ತು. ಸ್ನಾನ ಮಾಡುವ ಹೊತ್ತಿನೊಳಗೆ ಅವರಿಗೆ 2 ಮೂರ್ತಿ ಸಿಕ್ತು. ಒಂದು ರಾಮ ಪಂಚಾಯತ್ ಮೂರ್ತಿ, ಸಾಧಾರಣ ಇಷ್ಟೇ, ಒಂದು ದೇವಿ ಮೂರ್ತಿ. ಸಮರ್ಥರಿಗೆ ಆಶ್ಚರ್ಯ ಆಯ್ತು, ಇದು ಹೆಂಗೆ ಹಿಂಗಾತು ಅಂದಾಗ ಅವ್ರಿಗೆ ಏನು ಅನಿಸ್ತದೆ ಅಂದ್ರೆ ಇದೇನೋ ಭಗವಂತನ ಸಂಕೇತದಂತ ಅವು 2 ಮೂರ್ತಿ ತಮ್ಮ ಜೋಳಿಗ್ಯಾಗ ಹಾಕ್ಕೊಂಡು, ಮತ್ತು ಅವ್ರಿಗೆ ಬ್ಯಾರೆ ಬ್ಯಾಗ್ ಇಲ್ಲ, ಸೂಟ್ ಕೇಸ್ ಇಲ್ಲ, ಮತ್ತು ಎದುರ ಹಾಕ್ಕೊಬೇಕು. ಅವ್ರು ಇತ್ಲಾಯಿನ ಜೋಳಿಗ್ಯಾಗ ಒಂದು ಹಾಕ್ಕೊಂಡು, ಇತ್ಲಾಯಿನ ಜೋಳಿಗ್ಯಾಗ ಒಂದು ಹಾಕ್ಕೊಂಡು ಒಬ್ಬರ ಸಂಚಾರ ಮಾಡ್ತಿದ್ರು. ಅಲ್ಲಿಂದ ಎಲ್ಲಿಗೆ ಬಂದರು ಅಂದ್ರೆ ಚಾಫಳಕ್ಕೆ ಬಂದರು. ಚಾಫಳದ ಪರಿಸರ ನೋಡಿ ಅವ್ರಿಗೆ ಏನು ಅನಿಸ್ತು ಅಂದ್ರೆ ಅಲ್ಲಿ ಡೋಮ್, ಅಲ್ಲೇನದ ಅಂದ್ರೆ ನದಿ ಅದ. ಅದು ಯಾವ ನದಿ ಅದು? ಅದು ಸಜ್ಜನಗಢದಾಗಿನ ನದಿ, ಮಾಂಡ ನದಿ. ಅಲ್ಲಿ ಮಾಂಡ ನದಿ ಅದು. ಅದು ನಮ್ಗತಿ ಭಾಳ ಮಂಡದಾಗ ಅದು. ಅಲ್ಲಿ ಮಾಂಡ ಅಂತ ನದಿ ಅದ. ಆಮೇಲೆ ಅಲ್ಲಿ ಒಂದು ಧರ್ಮಶಾಲಾದಾಗ ಉಳ್ಕೊಂಡು ಅಲ್ಲಿ ಮೂರ್ತಿ ಇಟ್ಟು ಪೂಜೆ ಮಾಡೋದು. ಆ ಊರಲ್ಲಿ ಹಿಂಗೆ ಹಾಸಿ ಹೋಗೋ ಮುಂದೆ, ಅಲ್ಲಿ ರಿಕ್ಷಾಕ್ಕೆ ಹೋಗೋ ಮುಂದೆ ಊರಾಗಿನ ಮಂದಿ ಕೂತಿರಲ್ಲಿ ಸಮರ್ಥರಿ, ನನಗೆ ಈ ಊರಾಗ ಒಂದು ರಾಮದೇವ್ರ ಮಂದಿರ ಕಟ್ಟಿಸ್ಬೇಕಂತ ಇಚ್ಛೆ ಅದ. ಆದ್ದರಿಂದ ನನಗೊಂದು ಸ್ವಲ್ಪ ಜಾಗ ಬೇಕು. ನದಿ ದಂಡಿಗೆ ಎಲ್ಲಾದ್ರೂ ಒಂದು ಸ್ವಲ್ಪ ಜಾಗ. ಎಲ್ಲರೂ ಕೊಳ್ಳನ್ನು ಅಲ್ಲೋ ಗೋಸಾವಿ, ಮೈ ಮೇಲೆ ಚಂದಂಗೆ ಮೈ ತುಂಬ ವಸ್ತ್ರ ಇಲ್ಲ ನನಗೆ. ನೀನು ಗುಡಿ ಏನು ಕಟ್ತಿದ್ದಿ, ಲಂಗೋಟಿ ಹಾಕ್ಕೊಂಡು ಅಡ್ಡಾಡ್ತಿದ್ದಿ, ತೆಗದಿ ಜೋಳಿಗೆ ಹಾಕಿ ಭಿಕ್ಷಾ ಬೇಡ್ಕೊಂಡು ಊಟ ಮಾಡ್ತಿದ್ದಿ. ಏನು ದೊಡ್ಡ ಗುಡಿ ಕಟ್ಸೋವ್ರ ಜೊತೆ ನಮಗೊಂದು ಜಾಗ ಬೇಕು ಅಲ್ಲಿಗೆ ಹತ್ತಿಲ್ಲ. ಅಲ್ಲೆಲ್ಲ ನೋಡಲ್ಲೇ ಆ ಮಾಂಡ್ ನದಿ ಅಚ್ಚಿ ಕಡೆ ಬೇಕಾದಷ್ಟು ಜಾಗ ಅದ, ಅಲ್ಲೇ ಕಟ್ಕೋವಂತ. ಅದು ಹೆಂಗೆ ಜಾಗ ಇತ್ತು ಅಂದ್ರೆ ಅದು ಒಂದು ಪ್ರಕಾರದ ಸ್ಮಶಾನ ಭೂಮಿ ಇತ್ತು. ಮುಂಜಾನೆ ಎದ್ದ ಕೂಡಲೇ ಎಲ್ಲರೂ ಅಲ್ಲಿ ಶೌಚಕ್ಕೆ ಹೋಗೋ ಜಾಗ ಇತ್ತು. ಅಲ್ಲೆಲ್ಲ ಗಿಡಗಂಟಿಗಳಿದ್ದು. ಎಲ್ಲಿ ಕೊಡ್ತೀರಿ ಅಲ್ಲಿ ಕಟ್ತೀನಪ್ಪ ಅಂತ. ಅಲ್ಲೇ ಕಟ್ಕೋ, ಅಟ್ಲ ಬೇಕಾದ ದೊಡ್ಡ ಗುಡಿ ಕಟ್ಕೋ ಆಯಿತು ಅಂತ ತಿಳ್ಕೊಂಡು ಬಂದು ರಾಮದೇವ್ರಿಗೆ ಪ್ರಾರ್ಥನಾ ಮಾಡಿದ್ರು. ಮಾರುತಿಗೆ ಪ್ರಾರ್ಥನಾ, ಮಾರುತಿ ಜಾಗ ಕೊಟ್ಟಾರ ಇಲ್ಲಿ, ನಾಳಿಂದ ಕೆಲಸ ಶುರು ಆಗಬೇಕು, ನಾಳೆ ನಮ್ಮದು ಭೂಮಿ ಪೂಜೆ ಆಗಬೇಕು, ಮತ್ತೇನಾದರೂ ವ್ಯವಸ್ಥೆ ಮಾಡೋದು. ಪ್ರಾರ್ಥನಾ ಮಾಡಿದ ಕೂಡಲೇ ಬೆಳಗಾಗೋದ್ರಾಗ ವಾನರ ಸೈನ್ಯ ಬಂದು ಎಲ್ಲ ಗಿಡ ಫಲ ಎಲ್ಲ ಕಿತ್ತೊಗೆದು ಎಲ್ಲ ಭೂಮಿ ಏನದ. ಅಲ್ಲೇನು JCB ಬರಲಿಲ್ಲ ರೀ ಅಲ್ಲಿ. ನಮ್ಮವೆಲ್ಲ ಇವು ಹುಚ್ಚತನದ್ದು. ಇವು ಬೆಳಗ್ಗೆ ಆಗುದ್ರಾಗ ಅವರೆಲ್ಲ ಶೌಚಕ್ಕೆ ಬಂದು ನೋಡ್ತಾರ. ಅವ್ರಿಗೆ ಗೊತ್ತಾಗೋದು ಅದು ಎಷ್ಟು ಸ್ವಚ್ಛ ಆಗಿತ್ತು ಅಂದ್ರೆ ಅಲ್ಲಿ ಹೋಗಲಿಕ್ಕೆ ಮನಸ್ಸಾಗುತ್ತೆ. ಮತ್ತೆ ಅದನ್ನ ದಾಟಿ ದೂರ ಎಲ್ಲೆಲ್ಲೂ ಹೋಗಿ ಶೌಚಕ್ಕೆ ಹೋಗಿ ಬಂದರು. ಅವ್ರಿಗೆ ಆಶ್ಚರ್ಯ ಆಯ್ತು. ಮುಂಜಾನೆ ಮತ್ತೆ ಇವ್ರು ಭಿಕ್ಷಾಕ್ ಹೋದಾಗ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ದೊಡ್ಡ ಗೋಸಾಗಿ ಬಿಡಪ್ಪ ನೀನು ಕೂಡ ಅಲ್ಲಿ ಕಟ್ಟಲಿಲ್ಲ. ಏನು ನೀವು ಕಟ್ಟಬೇಡ ಅಂದ್ರೆ ಏನು ಊರು ಕೆಡವಿ ಅದಕ್ಕೆ ಕಟ್ಟಬೇಕು. JCB ಹಚ್ಚಿ ಊರೆಲ್ಲ ಕಟ್ಸು ಅಂತ ಹೇಳಿದ್ರು. ಸಮಸ್ತರಲ್ಲಿ ಗುಡಿ ಕಟ್ಸಿ ರಾಮದೇವರು ಒಂದ ಶಿಲಾದಲ್ಲೇನೆ ರಾಮ, ಲಕ್ಷ್ಮಣ, ಸೀತಾ, ಮಾರುತಿ ಇದ್ದಾರೆ. ಅಲ್ಲಿ ಸ್ಥಾಪನಾ ಮಾಡಿದ್ರು. ಸ್ಥಾಪನಾ ಮಾಡಿದ ಬಳಿಕ ಸ್ವಲ್ಪ ದಿವಸ ಆಯ್ತು. ಛತ್ರಪತಿ ಶಿವಾಜಿ ಪರಿಚಯ ಆಯ್ತು ಅವ್ರಿಗೆ. ಶಿವಾಜಿ ಅವರ ಕನಸಿನಾಗ ಹೋಗಿ ನಾನು ಬಂದು ಭೇಟಿ ಆಗು ಅಂದರು. ಅವರು ಶಿವಾಜಿ ಅಲ್ಲಿ ಹುಡುಕಿ ಕೊನೆಗೆ ಒಂದು ದಿವಸ ಅಲ್ಲೇ ಶಿಂಗಣವಾಡಿ ಬಾಗ್ ಅಂತದ್ದು, ಅಲ್ಲಿ ಕೂತಾಗ ಶಿವಾಜಿ ಹೋದಾಗೆಲ್ಲ ಕಥಿದ್ದು ಹೊಡೆದಿದೆ. ಆವಾಗ ಶಿವಾಜಿ ಅಲ್ಲಿ ಇವತ್ತು ಅಲ್ಲಿ ಮೂರ್ತಿಯವ ಮೇಲೆ ಶಿವಾಜಿ ಮತ್ತು ಸಮರ್ಥರಿಬ್ಬರು ಮಾತಾಡ್ಕೋತ ಕೂತದ ಮೂರ್ತಿ ಅವ. आव शिवाजी अंदा महाराज आपण आधी मला सांगितलं असतं तर आपण भव्य मंदिर बांधलो असतो. ಮುಂಚೆ ಹೇಳಿದ್ದೆ ಅಂದ್ರೆ ಭವ್ಯ ಗುಡಿ ಕಟ್ಟಿಸ್ತಿದ್ವಿ. ಆವಾಗ ಅವರೊಂದು ಶಿವ असू देत आता पुढे होणार आहे ಅಂತ ಮುಂದಾಗೋದದ ಅಂತ ಹೇಳಿ ಅಂದ ಕೂಡಲೇ ಆಯಿತು ಅಂತ ಸಣ್ಣ ಗುಡಿ ಕಟ್ಟಿಸಿದ್ರು. ನಾವು ನೋಡಿದ್ವಿ ಅದನ್ನ. ಆಮೇಲೆ ಒಂದು ದಿವಸ ಏನಾಯ್ತು ಅಂದ್ರೆ 1974ನೇ ಇಸ್ವಿಯಲ್ಲಿ
73ರಲ್ಲಿ ಮಫತ್ ಸೇಠ್ ಅರವಿಂದ್ ಸೇಠ್ ಮಫತ್ ಲಾಲ್ ಅನ್ನವ ತನ್ನ ತಾಯಿನ ಕರ್ಕೊಂಡು ಆ ಮಾರ್ಗದಿಂದ ಹೋಗುವ ಹೊತ್ನ್ಯಾಗ ಆ ಗುಡಿ ಭೂಕಂಪ ಆಗಿ ಬಿದ್ದಿತ್ತು. ಅದು ಎಷ್ಟನೇ ಇಸ್ವಿಯಲ್ಲಿ ಅಂದ್ರೆ 68ನೇ ಇಸ್ವಿಯಲ್ಲಿ. ಅವಾಗ ನಾವು ಜಮಖಂಡಿಯಾಗಿದ್ದ ಕಾಲೇಜಿನಲ್ಲಿ 67ರಲ್ಲಿ ಅವಾಗ ಕೊಯ್ನಾ ಭೂಕಂಪ. ನಾನು ಮ್ಯಾಲೆ ಮಲ್ಕೊಂಡಿದ್ದೆ, ಅಟ್ಟದ ಮೇಲೆ ತಗಡಿನ ಮನೆ ಇತ್ತದು. ದಡ 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 ಅಳಿಗಾಡ್ಲಿಕ್ಕೆ ಹತ್ತಿತ್ತು. ಹಿಂಗ್ಯಾಕೆ ಅಳಿಗಾಡ್ಲಿಕ್ಕೆ ಹತ್ತಿದ ಅಂತಂದೆ. ಅದೇ ಕೊಯ್ನಾ ಭೂಕಂಪ. ಆ ಭೂಕಂಪದಲ್ಲಿ ಆ ಗುಡಿ ಬಿದ್ದಿತ್ತು, ಗುಡಿ ಪೂರ ಬಿದ್ದಿತ್ತು. ಅವಾಗ ಇವು ಅರವಿಂದ್ ಸೇಠ್ ಮಫತ್ಲಾಲ್ ಆ ದಾರಿ ಉಂಟ ಹೋಗುವ ಹೊತ್ತಿನಾಗ ಇದ್ಯಾವ ಗುಡಿ ಇದು ಬಿದ್ದಲ್ಲ? ಇಲ್ಲ, ರಾಮದೇವ್ರ ಗುಡಿ ರೀ, ಸಮರ್ಥ ಸ್ಥಾಪನಾ ಮಾಡಿದ್ದು, ಇದು ಬಿದ್ದದ ಕೂಡ. ಅವ್ರ ಅವು ಏನಂದ್ಲು, ಅವ್ರ ತಾಯಿ ಏನಂದ್ಲು, ಅರವಿಂದ ಇದನ್ನು ಸ್ವಲ್ಪ ಚೆನ್ನಾಗಿ ಕಟ್ಟಿಸ್ಬಿಡ್ಲ, ಆಯಿತು ನನಗೆ ಸಂತೋಷ ಆಗುವಂಗೆ ಕಟ್ಟಿಸ್ತೀನಿ. ಅವನು ಅವಾಗ ಏನದ ಆಗಿನ ಕಾಲಕ್ಕೆ 45 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಗುಡಿ ಕಟ್ಟಿಸಿದ. ಕರ್ಮಧರ್ಮ ಸಂಯೋಗದಿಂದ 74ನೇ ಇಸ್ವಿಯಲ್ಲಿ ನಾನು ಇಲ್ಲಿಂದ ಮಹಾರಾಜರ ಅನುಗ್ರಹ ಆದ್ರೊಳಗೆ ಇಲ್ಲಿಂದ ಹೋಗೋ ಮುಂದೆ ನಾನು ಇಲ್ಲಿಂದ ನೇರವಾಗಿ ಎಲ್ಲಿ ಹೋದೆ ಅಂದ್ರೆ ಸಜ್ಜನಗಢಕ್ಕೆ ಹೋದೆ. ಅಲ್ಲಿ ಒಂದು 15-20 ದಿವಸ ಇದೆ. ಅಲ್ಲಿಂದ ಚಾಪಳಕ್ಕೆ ಬಂದಿದ್ದೆ. ಅವಾಗ ಕಟ್ಟು ಕೆಲಸ ನಡೆದಿತ್ತು. ನಾನು ಸಹಿತ ಕೂಲಿಕಾರರ ಒಂದು ಶೆಡ್ನಾಗ ಇದ್ದುಕೊಂಡು 15 ದಿವಸ ನಾನು ಅಲ್ಲಿ ಕಲ್ಲು ಮಣ್ಣು ಹೊತ್ತಿದ್ದೀನಿ. ಅವ್ರ ಜೊತೆಗೆ ಊಟ ಮಾಡಿದ್ದೀನಿ, ಅಲ್ಲಿ ಕಲ್ಲು ಮಣ್ಣು ಹೊತ್ತಿದ್ದೀನಿ, ಕೆಲಸ ಮಾಡಿದ್ದೀನಿ. ಆಮೇಲೆ ಅಲ್ಲಿಂದ ನಾನು ವಾಯಿಗೆ ಹೋದೆ. ಆವಾಗ ಅದು ಕಟ್ಟು ಕೆಲಸ ನಡೆದಿತ್ತು. ಮುಂದೆ ಅದೆಲ್ಲ ಆದ ಬಳಿಕ ಅವಾಗೂ ನೋಡೀನಿ ಅರವಿಂದ್ ಸೇಠ್ ಮಫತ್ಲಾಲ್ ಏನು ಒಂದು ವ್ಯವಸ್ಥೆ ಮಾಡಿದ್ರು ಅಂದ್ರೆ, ಅಲ್ಲಿ ಪ್ರತಿ ದಿವಸ ಒಂದು 100 ಮಂದಿ ಅಲ್ಲ 300 ಮಂದಿಗೆ ಬೇಕಾದವ್ರು ಇರ್ಬೋದು. ಅವ್ರು 3 ತಾಸು ಅಲ್ಲಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂದವ್ರಿಗೆ 1 ಕಿಲೋ ಗೋಧಿ ಅಥವಾ ಜ್ವಾಳ ಕೊಡ್ತಿದ್ರು. ಬಟ್ 300 ಮಂದಿಗೆ ಒಂದು ಪ್ರತಿ ದಿವಸ 300 ಗುಳ್ಳೆ 3 9-10 ಕ್ವಿಂಟಲ್ ಗೋಧಿ ಜ್ವಾಳ ಕೊಡ್ತಿದ್ರಲ್ಲಿ. ನಾನು ಅದನ್ನು ನೋಡಿನಿ, ಅದ್ರಾಗ ಕೂತಿದ್ದೆ ನಾನು. ಅಲ್ಲೊಬ್ರು ಕೂತ್ಕೊಂಡು ಹೇಳ್ತಾರೆ, ಎಲ್ಲರೂ ಅನ್ನೋರು. ಹಿಂಗೆ ವರ್ಷಾನುಗಟ್ಟಲೆ ನಡೆಸಿದ್ರು. ಆಮೇಲೂ ಸಹಿತ ಒಂದು ಮೀಟಿಂಗ್ನಾಗಿದ್ನ ಅಲ್ಲಿ. ಅವ್ರು ಅರವಿಂದ್ ಸೇಠ್ ಮಫತ್ಲಾಲ್ ಇರಲಿಲ್ಲ, ಅಲ್ಲಿ ವ್ಯವಸ್ಥಾಪಕರೆಲ್ಲ ಒಂದು ಮೀಟಿಂಗ್ ಮಾಡಿದ್ರು. ಏನು ಅಂದ್ರೆ, ಇಲ್ಲಿ ಅನ್ನ ಸಂತರ್ಪಣೆ ಹೆಂಗೆ ನಡೆದಿತ್ತು ಅನ್ನೋ ಮೀಟಿಂಗ್ ನಡೆದಿತ್ತು. ಇವತ್ತಿನ ಮೇಲೆ ಅನ್ನ ಸಂತರ್ಪಣೆ ಇಲ್ಲ ಅಲ್ಲಿ. ಅರ್ಥಾತ್ ಏನಂದ, ಅಲ್ಲೊಂದು ಹೋಟೆಲ್ ಅದ, ಅಲ್ಲಿ ನಾವು ಆರ್ಡರ್ ಕೊಟ್ಟು ನಮ್ಗೆ ಊಟಕ್ಕೆ ಮಾಡಿ ಹಾಕ್ತಾರೆ. ಬಂದವ್ರಿಗೆಲ್ಲ ಊಟ ಅಂತ ಹಿಂಗಿಲ್ಲ. ಅವಾಗ ಹೆಂಗೆ ನಡೆದಿತ್ತು ಅಂತ ತಿಳ್ಕೊಂಡು ಅವರು ಚರ್ಚೆ ಮಾಡ್ಲಿಕ್ಕತ್ತಿದ್ರು. ನಾನು ಹೇಳಿದೆ, ಇಷ್ಟು ದೊಡ್ಡ ಶ್ರೀಮಂತ ಕಟ್ಟಿರೋ ಗುಡಿ ಖರೆ ಅಂದ್ರೆ ನಡಿಬೇಕದು. ಇಲ್ಲ, ದುಡ್ಡದ ವ್ಯವಸ್ಥೆ ಮಾಡೋರಿಲ್ಲ ಅಂತ. ಸಾಕಷ್ಟು ದುಡ್ಡದ ಖರೆ ವ್ಯವಸ್ಥೆ ಮಾಡೋರಿಲ್ಲ. ಅವಾಗ ನಾನು ಹೇಳಿದೆ ಅವ್ರಿಗೆ, ನನಗಿನ್ನೂ ಆ ಶಬ್ದ ನೆನಪು ಏನು ಅಂದ್ರೆ, ಹೆಬ್ಬಳ್ಳಿ ಒಳಗೆ ನಮಗೆ ಜಾಗ ಇಲ್ಲ. ನಾವೆಲ್ಲರೂ ಎಂತೆಂಥದ್ದು ಇದ್ರೊಳಗಿರ್ತೀವಿ. ಆದರೆ ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಸಮಯದಲ್ಲಿ ಒಂದು 100 ಜನ ಬಂದರೂ ಅಲ್ಲಿ ನಾವು ಪ್ರಸಾದ ಊಟಕ್ಕೆ ಹಾಕ್ತೀವಿ ಅಂತ. ಏನು ಅಂತಂದ್ರೆ ಒಂದು ಸತ್ಪುರುಷರ ಸಂಕಲ್ಪ ಅಂತ ಇದಕ್ಕೂ ಅರ್ಥ. ಅಲ್ಲಿ ಅದು ಮಫತ್ಲಾಲ್, ಅರವಿಂದ್ ಸೇಠ್ ಮಫತ್ಲಾಲ್ನಿಂದ ಸುಂದರವಾಗಿರೋ ದೊಡ್ಡ ರಾಮದೇವ್ರನ್ನ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಸಮರ್ಥ ಸ್ಥಾಪನೆ ಮಾಡಿರೋ ಮೂರ್ತಿನೂ ಮುಂದೆ ಹಂಗೆ ಅದನ್ನು ಸ್ವಲ್ಪ ಅಳಿಗಾಡಿಸಿದಾನೆ. ಅದ್ರ ಹಿಂದೆ ಏನಾದ್ರು ರಾಮದೇವ್ರ ಮೂರ್ತಿ ಸ್ಥಾಪನೆ ಮಾಡ್ಯಾರ. ಅದನ್ನು ನಾವು ನಾಳೆಯಲ್ಲಿ ದರ್ಶನ ಮಾಡಿ, ಆ ಮಾಂಡ ನದಿ ದಂಡಿ ಮೇಲೇ ಅದು ಕೆಳಗಿನಿಂದಲೂ ಅದನ್ನು ಭರ್ತಿ ತುಂಬ್ಕೋತ ಬಂದು ಮ್ಯಾಲೆ ಗುಡಿ ಕಟ್ಟಿದ್ದಾರೆ. ಅದನ್ನು ದರ್ಶನ ಮಾಡಿಕೊಂಡು ಮತ್ತೆ ಇಲ್ಲಿಂದ 95 ಕಿಲೋಮೀಟರ್, ಅಲ್ಲಿಂದ 55 ಕಿಲೋಮೀಟರ್ ಇಸ್ಲಾಂಪುರ. ಅದು ನಾವು ಎಷ್ಟೊತ್ತಾದರೂ 11:30-12 ಒಳಗೆ ಅಲ್ಲಿಗೆ ಹೋಗಬೇಕು. ಆದ್ದರಿಂದ ಎಲ್ಲರೂ ಬೆಳಿಗ್ಗೆ ಚಹಾ ಕುಡಿದ ಕೂಡಲೇ ನಿಮ್ಮ ಅರ್ಥಾತ್ ಏನು ಅಂದರೆ ಸಾಮಾನುಗಳನ್ನು ತೊಗೊಂಡು, ನಿಮ್ಮ ಬ್ಯಾಗ್ ತೊಗೊಂಡು ನಿಮ್ಮ ಗಾಡಿ ಹತ್ತಿರ ಹೋಗಿ ಸಿಕ್ಕಿದ್ದಷ್ಟು ಲಘುನ ಅವ್ರಿಗೆ ಬೇಜಾರಾಗ್ತದೆ. ಪಾಪ ನಾವು ಭಾಳ ತಡ ಮಾಡಿ ಹೋದ ಕೂಡಲೇ. ಆದ್ದರಿಂದ ಅವ್ರಿಗೆ ಬೇಜಾರಾಗುವಂಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬರೋಬ್ಬರಿ ನಾವು ಇಲ್ಲಿಂದ 7:30 ಇವರು ಸಹಿತ ಇವತ್ತು ನಮಗೆ ಇಲ್ಲಿ ಟ್ರಸ್ಟಿಗಳು ಭೇಟಿಯಾಗಿದ್ದರು.
ಅವರು ಬಹಳ ಸಂತೋಷಪಟ್ಟರು. ನಾವು ಇಷ್ಟೆಲ್ಲ ಮಂದಿ ಬಂದದ್ದು, ಇಷ್ಟೆಲ್ಲ ಇದು ಮಾಡಿದ್ದಕ್ಕೆ ಮತ್ತು ಜಪ ಮಾಡೋದನ್ನು ಕೊಡ್ರಿ ಅಂತ ಹೇಳ್ಯಾರ. ಈಗ ಎಲ್ಲರೂ ಏನದ, ನಾಳೆ ಬೆಳಿಗ್ಗೆ ನೀವು ಹೋಗೋ ಮುಂದೆ ನಿಮ್ಮ ಜಪ ಸಂಖ್ಯೆ ಟಿಪ್ಪು ಏನಿದನ್ನು ಕೊಡ್ತಾರೆ, ಅದನ್ನೆಲ್ಲ ಏನದ ನಮ್ಮ ಗಿರೀಶ್ ಅವರು ಎಲ್ಲ ಹುಡುಗರು ಕೈ ಕೊಡಬೇಕು. ಆಮೇಲೆ ಗಾಡಿ ಹತ್ತಬೇಕು. ಆಮೇಲೆ ಅಷ್ಟರೊಳಗೆ ಉಪ್ಪಿಟ್ಟು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು 5:30ಗೆ ಚಹಾ ಆಗ್ತದೆ. ಅದಕ್ಕೆ ಆದ ಕೂಡಲೇ ಚಹಾ ಆಗ್ತದೆ. ಚಹಾ ಆದ ಕೂಡಲೇ ನಾವು ಹೊರಡೋ ತಯಾರಿನ ಮಾಡಬೇಕು. ಒಬ್ಬರ ಸಲುವಾಗಿ 15 ನಿಮಿಷ 20 ನಿಮಿಷ ಕಾಯ್ಕೋತ ಕೂಡುವಂಗೆ ದಯವಿಟ್ಟು ಮಾಡಬಾರ್ದು. ಅದು ಹೆಬ್ಬಳ್ಳಿಯೊಳಗೆ ನಾವು ನೋಡಿದ್ವಿ, ಒಬ್ಬೊಬ್ಬರ ಸಲುವಾಗಿ ಎಷ್ಟೊತ್ತು ತನಕ ಕಾಯ್ಕೋತಬೇಕು, ಕೂಡಬೇಕಾಗಿ. ಎಲ್ಲರೂ ತಮ್ಗೆ ಅಲ್ಲಿ ಹೋಗ್ಬೇಕನ್ಸಿದ್ರೆ ಅಲ್ಲಿ ಹೋದ್ರು, ಇಲ್ಲಿ ಹೋಗ್ಬೇಕನ್ಸಿದ್ರೆ ಇಲ್ಲಿ ಹೋದ್ರು ಅಂತ ಮಾಡಿದರೆ ಎಲ್ಲೂ ಆಗೋದಿಲ್ಲ. ಒಂದೊಂದು ಗಾಡಿ ಅವರು ಗ್ರೂಪ್ ಆಗಿ ಒಂದೊಂದು ಕಡೆಯಿಂದ ಎಲ್ಲರೂ ಅಲ್ಲಿಗೆ ಗಾಡಿ ಕಡೆಗೆ ಹೋಗಬೇಕು. ನಾವು ಶಕ್ಯದಷ್ಟು ಮಟ್ಟಿಗೆ ಗಾಡಿ ಇಲ್ಲೇ ತೊಗೊಂಡ್ಬರ್ತೀವಿ. ಇಲ್ಲೇ ಬ್ಯಾಗ್ ಹಾಕ್ಕೊಂಡು ನಿಮ್ಮ ಎಲ್ಲ ಗಾಡಿ ಇಲ್ಲೇ ಬಂದು ನಿಂದಿರ್ತಾರೆ ನಮ್ಮ ಕೋಲಿ ಮುಂದೆ. ಇಲ್ಲೇ ಎಲ್ಲ ಸಾಮಾನು ಹಾಕಿಬಿಡ್ತಾರೆ. ಆದಷ್ಟು ಬೇಗನೆ ಇಲ್ಲಿಂದ 7 ಗಂಟೆ ಒಳಗೆ 7:30 ಒಳಗೆ ನಾವು ಬಿಟ್ವಿ ಅಂದರೆ 2 ತಾಸು ಬೇಕು ಇಲ್ಲಿಂದ ಹೋಗಲಿಕ್ಕೆ. 9:30 ಹೋಗ್ತೀವಿ. ಹೋಗ್ಕೊಳ್ಳಿ ಉಪಹಾರ ಆಗ್ತದೆ. 10:00 ಅಲ್ಲಿಂದ ಬಿಟ್ವಿ ಅಂದರೆ 11:30 ಒಳಗೆ 11:30 ಇಸ್ಲಾಂಪುರಕ್ಕೆ ಮುಟ್ತೀವಿ ಅಂದರೆ ಮುಂದೆ ಕೆಲಸ ಆಗಿದೆ. ಅರ್ಥಾತ್ ಏನು ಅಂದರೆ ಸದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಕಳೆದಿರ್ತಕ್ಕಂಥ 24 ಗಂಟೆ ನಿಶ್ಚಿತವಾಗಿಯೂ ನಮ್ಮ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥದ್ದು. ಮಹಾರಾಜರು ಒಬ್ಬರು ಕೇಳ್ಕರಂತ ಜಡ್ಜ್ ಇದ್ದರು ದಹಿವಡಿಯಲ್ಲಿ. ಒಂದು ಸಲ ಅವರು ಮಹಾರಾಜರ ಕಡೆಯಿಂದ ಅನುಗ್ರಹ ತೊಗೊಂಡಿದ್ದರು 4-5 ದಿವಸ ಮುಂಚೆ. ಅವ್ರಿಗೆ ಸಹಜವಾಗಿ ಮಹಾರಾಜರು ಕೇಳಿದ್ರು. ಅವ್ರು ಹೇಳಿದರು ಏನು ಅಂದರೆ, ಮಹಾರಾಜ್, ನಾನು ಸಣ್ಣ ಇದ್ದಾಗ ಎಲ್ಲಿ ಭಾಳ ಅಭ್ಯಾಸ ಮಾಡಿದೆ, LLB ಆದೆ, LLM ಆಗಿದ್ರು ಇಲ್ಲ ಗೊತ್ತಿಲ್ಲ, LLB ಆದೆ, ವಿದೇಶಕ್ಕೆ ಹೋಗಿ ಬಂದೆ, ಇಂತಿಂಥ ಅಧಿಕಾರಿಗಳನ್ನು ಭೇಟಿಯಾದೆ, ಮಿನಿಸ್ಟರ್ನ ಭೇಟಿಯಾದೆ ಅಂತೆಲ್ಲ ಸಾಕಷ್ಟು ಹೇಳಿದ್ರು. ಅಲ್ಲಿಗೆ ಹೋಗಿ ಬಂದೆ, ಇಲ್ಲಿಗೆ ಹೋಗಿ ಬಂದೆ, ಅಥವಾ ನಾನು ಅದನ್ನು ನೋಡಿದೆ ಇದನ್ನು ನೋಡಿದೆ ಅಂತೆಲ್ಲ ಹೇಳಿದ್ರು. ಇವೆಲ್ಲ ಹೇಳಿ ಮಹಾರಾಜರು ಏನಂದ್ರು, ರಾವ್ ಸಾಹೇಬ್, ಇವೆಲ್ಲದರೊಳಗೆ ನಂದು ಭೇಟಿ ಆಯ್ತು ಅನ್ನೋದು ಎಲ್ಲರಿಗೂ ಕಾಣ್ತಾ ಇದೆ. ಆವಾಗ ಒಮ್ಮೆಲೆ ಅವ್ರಿಗೆ ಎಲ್ಲಿ ದಾಸ, ಮಹಾರಾಜ್ ಇದೆಲ್ಲ ಏನು ಖರೆ ಅಲ್ಲ, ನಿಮಗೆ ಭೇಟಿ ಆದದ್ದು ಒಂದೇ ಖರೆ. ಹೆಂಗೋ ಹಂಗೆ ನಮ್ಮ ಜೀವನದೊಳಗೆ ನಾವು ಅನೇಕ ಟ್ರಿಪ್ಪಿಗೆ ಹೋಗಿರ್ತೀವಿ, ಪಿಕ್ನಿಕ್ಕಿಗೆ ಹೋಗಿರ್ತೀವಿ, ಅನೇಕ ಫಂಕ್ಷನ್ಗಳಿಗೆ ಹೋಗಿರ್ತೀವಿ, ಪ್ರೋಗ್ರಾಮ್ಗಳಿಗೆ ಹೋಗಿರ್ತೀವಿ. ಅವೆಲ್ಲದರೊಳಗೆ ಇಲ್ಲಿ ಬಂದು ಹೋದದ್ದು ಏನಾದರೂ ಎಲ್ಲಾದರೂ ಕೂಡ್ತಾ ಏನು ಅಂತ ಕೇಳಿದ್ರೆ ಒಂದೇ ಖರೆ, ಉಳಿದದ್ದೆಲ್ಲ ಸುಳ್ಳು ಅಂತ ಅನ್ನಿಸ್ತೀವಿ. ಅಂದರೆ ಅವ್ರದ್ದು ಅನುಗ್ರಹ ಆಗ್ತದೆ ನಮ್ಮ ಮೇಲೆ. ಆದ್ದರಿಂದ ಮಹಾರಾಜರಲ್ಲಿ ನಾವು ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನು ಅಂದರೆ, ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಅನುಗ್ರಹ ಮಾಡಲಿ. ಅದೇ ರೀತಿಯ ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಅತ್ಯಂತ ಕಳಕಳಿಯಿಂದ ಎಲ್ಲರಲ್ಲಿನೂ ನಾನು ಹೇಳೋದೇನು ಅಂತಂದ್ರೆ, ದಯವಿಟ್ಟು ಯಾರು ಈ ನಮಸ್ಕಾರ ಮಾಡಿ ಬರಬೇಡ್ರಿ. ಎದ್ದವರ ಸರಳ ನಿಮ್ಮ ಎಲ್ಲರೂ ನಿಮ್ಮ ಜಪಸಂಖ್ಯಾ ಟಿಪ್ಪಣಿ ಕಾಗದ ಕೊಟ್ಟು ಹೋಗಬೇಕಾಗಿ